next concept is integration by partial fraction. ನೋಡಿ, ನಾವು ಇಂಟಿಗ್ರೇಷನ್ ಒಳಗಡೆ 3 ಮೇಜರ್ ಮೆಥಡ್ಸ್ ಇದ್ದಾವೆ. ಫಸ್ಟ್ ಒನ್ ಈಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್, ಸೆಕೆಂಡ್ ಈಸ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಆ್ಯಂಡ್ ಥರ್ಡ್ ಒನ್ ಈಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇವಾಗ ನಾವು ಆಲ್ರೆಡಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಮೆಥಡು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್. ಈ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಈ ಮೆಥಡ್ ಒಳಗಡೆ ಈ ಮೆಥಡ್ನ ಅಪ್ಲೈ ಮಾಡಬೇಕು ಅಂತಂದರೆ, ಈ ಮೆಥಡ್ನ ಯೂಸ್ ಮಾಡಬೇಕು ಅಂತಂದರೆ ನಮಗೆ ರ್ಯಾಷನಲ್ ಫಂಕ್ಷನ್ ಗೊತ್ತಿರಬೇಕು. ಅಂದರೆ ಇಂಟಿಗ್ರೇಷನ್ನು ಯಾವ ಫಂಕ್ಷನ್ಗೆ ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ, ಈ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅಂತಂದರೆ ಅಲ್ಲಿ ಫಂಕ್ಷನ್ ಏನಾಗಿರಬೇಕು, ಮೀನ್ಸ್ ಇಂಟಿಗ್ರ್ಯಾಂಡ್ ಏನಾಗಿರಬೇಕು ಅಂತಂದರೆ ರ್ಯಾಷನಲ್ ಫಂಕ್ಷನ್ ಆಗಿರಬೇಕು. ಇವಾಗ ರ್ಯಾಷನಲ್ ಫಂಕ್ಷನ್ ಅಂದರೆ ನೋಡಿ, ಫಸ್ಟು ರ್ಯಾಷನಲ್ ಫಂಕ್ಷನ್ ನಿಮಗೆ ರ್ಯಾಷನಲ್ ನಂಬರ್ ಅಂದರೆ ಗೊತ್ತು, P by Q, where P and Q are integers ಅಂತ. Q is not equal to 0 is called rational number ಅಂತ ಗೊತ್ತಿದೆ. rational function ಅಂದರೆ ಅದೇ ಫಾರ್ಮ್, a function of the form P of x divided by Q of x. Q of x is not equal to 0 is called a rational function. ಓಕೆ, ಇಲ್ಲಿ P of x ಮತ್ತು Q of x ಏನಿದಾವೆ ಅಂತಂದರೆ, ವೇರ್ P of x and Q of x are polynomial function, polynomial in x ಒಳಗಡೆ, ರೈಟ್. ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ನು ಯಾವ ಫಂಕ್ಷನ್ಗೆ ಅಪ್ಲೈ ಮಾಡ್ತೀವಿ? ರ್ಯಾಷನಲ್ ಫಂಕ್ಷನ್. ಈ ರ್ಯಾಷನಲ್ ಫಂಕ್ಷನಲ್ಲಿ ನೋಡಿ, ಫಸ್ಟ್ ರ್ಯಾಷನಲ್ ಫಂಕ್ಷನ್ ಅಂದರೆ ಏನು? ಅ ಫಂಕ್ಷನ್ ಆಫ್ ದಿ ಫಾರ್ಮ್ P of x ಡಿವೈಡೆಡ್ ಬೈ Q of x, Q of x ಈಸ್ ನಾಟ್ ಈಕ್ವಲ್ ಟು 0 ಈಸ್ ಕಾಲ್ಡ್ ಅ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ P of x, Q of x ಆರ್ ಪಾಲಿನಾಮಿಯಲ್ ಇನ್ ಎಕ್ಸ್. ಪಾಲಿನಾಮಿಯಲ್ ಅಂದರೆ ಗೊತ್ತು, ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಎಕ್ಸ್ ಒಳಗಡೆ. ಓಕೆ, ರೈಟ್. ಈ ರ್ಯಾಷನಲ್ ಫಂಕ್ಷನ್ ಒಳಗಡೆ ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ಬರ್ತವೆ. ಇವಾಗ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಏನು ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಫಸ್ಟ್ ಒನ್, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ 4 ಇದೆ. ಇದು ರ್ಯಾಷನಲ್ ಫಂಕ್ಷನ್. ನ್ಯೂಮರೇಟರು P of x ಇದೆ, ಡಿನಾಮಿನೇಟರು Q of x ಇದೆ. ಸೆಕೆಂಡ್ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ 3 ಅಂತ ಬರೆದಿದ್ದೀನಿ. ಇದನ್ನು ಒಂದು ರ್ಯಾಷನಲ್ ಫಂಕ್ಷನ್. ಓಕೆ, ಇದನ್ನು ನಾವು ರ್ಯಾಷನಲ್ ಫಂಕ್ಷನ್ ಅಂತಂದರೆ ಈಗ ಫ್ರಾಕ್ಷನ್ ಅಂತ ಹೇಳ್ಬೋದಾ? ನ್ಯೂಮರೇಟರು ಡಿನಾಮಿನೇಟರು ಫ್ರಾಕ್ಷನ್ ಅಂತ ಹೇಳ್ಬೋದು. ಸರಿ, ಈ ಫಸ್ಟ್ ಎಕ್ಸಾಂಪಲು ಸೆಕೆಂಡ್ ಎಕ್ಸಾಂಪಲ್ಗೂ ಡಿಫರೆನ್ಸ್ ನೋಡಿ. ಎಕ್ಸ್ ಟು ದಿ ಪವರ್ 2 ಇದೆ, ಇಲ್ಲಿ ಎಕ್ಸ್ ಟು ದಿ ಪವರ್ 3 ಇದೆ. ಅಂದರೆ ನ್ಯೂಮರೇಟರ್ ಮೀನ್ಸ್ P of x, ಇದು ಡಿನಾಮಿನೇಟರು Q of x. ನ್ಯೂಮರೇಟರ್ ಪಾಲಿನಾಮಿಯಲ್ ಫಂಕ್ಷನ್ದು ಡಿಗ್ರಿ ಏನಿದೆ, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತಂದರೆ ನಾವೇನು ಹೇಳ್ತೀವಿ? ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಅಂತ ಹೇಳ್ತೀವಿ. ಇಲ್ಲಿ ವೇರಿಯೇಬಲ್ ಯಾವುದಿದೆ? ಎಕ್ಸ್. ಅದರದ್ದು ಹೈಯೆಸ್ಟ್ ಪವರ್ ಏನಿದೆ ನೋಡಿ, ಇಲ್ಲಿ ಇರೋದೇ ವೇರಿಯೇಬಲ್ ಓನ್ಲಿ ಒಂದೇ ಟರ್ಮ್ನಲ್ಲಿದೆ ಎಕ್ಸ್, ಅದರ ಪವರ್ 2 ಇದೆ ಅಂತಂದರೆ ಇದು ಡಿಗ್ರಿ 2 ಆಗಿದೆ. ನೆಕ್ಸ್ಟ್ ಇದೇನಿದೆ? ಡಿಗ್ರಿ 3 ಇದೆ ನೋಡಿ. ನ್ಯೂಮರೇಟರ್ ಡಿಗ್ರಿ ಏನಿದೆ? ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ಡಿಗ್ರಿ, ರೈಟ್. ಹಾಗೆ ಇಲ್ಲಿ ಸೆಕೆಂಡ್ ನೋಡಿ, ನ್ಯೂಮರೇಟರ್ನು 3 ಇದೆ, ಡಿನಾಮಿನೇಟರ್ನು 3 ಇದೆ. ಇಲ್ಲಿ 2 ಟೈಪ್ ಆಫ್ ಫ್ರಾಕ್ಷನ್ಸ್ ಬಂತು. ಓಕೆ, ಈ ಫ್ರಾಕ್ಷನ್ಸ್ಗೆ ಅಥವಾ ರ್ಯಾಷನಲ್ ಫಂಕ್ಷನ್ ಅಂತಂದರೆ ಇದಕ್ಕೇನಂತ ಹೇಳ್ಬೋದು ಅಂತಂದರೆ
ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ತೀವಿ, ಇದಕ್ಕೆ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಈ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ನು ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂತಂದರೆ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಗೆ, ಅಥವಾ ಈ ರ್ಯಾಷನಲ್ ಫಂಕ್ಷನ್ನ ನಾವು ಫ್ರ್ಯಾಕ್ಷನ್ ಅಂತಲೂ ಹೇಳ್ಬೋದು. ರ್ಯಾಷನಲ್ ಫಂಕ್ಷನ್ನ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಯಾವ ಫ್ರ್ಯಾಕ್ಷನ್ಗೆ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಪ್ಲೈ ಆಗುತ್ತೆ? ಎಸ್, ವೆರಿ ಗುಡ್, ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ಗೆ. ಎಸ್, ಕ್ಲಿಯರ್ ಆಗಿದೆನಾ? ಓಕೆ, ಇಲ್ಲಿ ಮತ್ತೆ 2 ಪಾಯಿಂಟ್ ಏನು, ಒಂದು ಪ್ರಾಪರು, ಒಂದು ಇಂಪ್ರಾಪರು. ಓಕೆ, ನಿಮಗೆ ರ್ಯಾಷನಲ್ ಫಂಕ್ಷನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಇದರ ಒಳಗಡೆ ಮತ್ತೆ 2 ರ್ಯಾಷನಲ್ ಫಂಕ್ಷನ್ ಒಳಗಡೆ 2 ಪಾರ್ಟ್ಸ್ ಮಾಡಿದ್ವಿ, ಒಂದು ಪ್ರಾಪರು, ಒಂದು ಇಂಪ್ರಾಪರು. ಓಕೆ, ಪ್ರಾಪರ್ ಫ್ರ್ಯಾಕ್ಷನ್ ಅಂತಾನು ಹೇಳ್ಬೋದು, ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತಾನು ಹೇಳ್ಬೋದು. ರೈಟ್, ಇದರ ಪಾಯಿಂಟ್ ನೋಡಿ. ಈಗ ಆಲ್ರೆಡಿ ರ್ಯಾಷನಲ್ ಫಂಕ್ಷನ್ ಅಂದರೆ ಏನಂತ ಹೇಳಿದ್ವಿ? ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್, ಇದು ರ್ಯಾಷನಲ್ ಫಂಕ್ಷನ್ ಇದೆ. ರೈಟ್, ಇದು ರ್ಯಾಷನಲ್ ಫಂಕ್ಷನ್. ಈ ರ್ಯಾಷನಲ್ ಫಂಕ್ಷನ್ನು ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಆಗಬೇಕು ಅಂತಂದ್ರೆ ಕಂಡೀಷನ್ ಏನು ಹೇಳಿ? ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಮೀನ್ಸ್ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್ ಮೀನ್ಸ್ ಕ್ಯೂ ಆಫ್. ಓಕೆ, ಇದಕ್ಕೇನಂತ ಕರಿತೀವಿ? ದಿಸ್ ಟೈಪ್ ಆಫ್ ಫಂಕ್ಷನ್, ರ್ಯಾಷನಲ್ ಫಂಕ್ಷನ್ ಈಸ್ ಕಾಲ್ಡ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಅದರ್ವೈಸ್ ಇಟ್ ಈಸ್ ಇಂಪ್ರಾಪರ್. ಇದನ್ನು ಬಿಟ್ಟು ಬೇರೆ ಡಿಫರೆಂಟ್ ಫಾರ್ಮ್ನಲ್ಲಿ ಇದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಇಂಪ್ರಾಪರ್ ಅಂತ ಹೇಳ್ತೀವಿ. ನೋಡಿ, ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಓಕೆ, ಇಲ್ಲಿ ಏನಂತಂದ್ರೆ ಕಂಡೀಷನ್ ನೋಡಿ, ಸೇಮ್ ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಮತ್ತೆ ಇಲ್ಲಿ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಏನಾಗಿರ್ತದೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಈಕ್ವಲ್ ಇದ್ರೂ ಇಂಪ್ರಾಪರ್, ಗ್ರೇಟರ್ ಇದ್ರೂ ಇಂಪ್ರಾಪರ್. ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್. ರೈಟ್, ಈ ಫಾರ್ಮ್ನಲ್ಲಿ ಇದ್ದರೆ ಇದಕ್ಕೇನಂತ ಹೇಳ್ತೀವಿ? ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ರೈಟ್, ಇದು ಎಕ್ಸಿಸ್ಟ್ ಆದರೆ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ನು ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು? ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಗೆ. ಸಪೋಸ್ ಒಂದು ವೇಳೆ ಫಂಕ್ಷನ್ನು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದರೆ, ಮೀನ್ಸ್ ಇಂಟಿಗ್ರ್ಯಾಂಡ್, ನಾವು ಯಾವ ಫಂಕ್ಷನ್ಗೆ ಇಂಟಿಗ್ರೇಷನ್ ಮಾಡ್ತೀವಿ ಅದಕ್ಕೆ ಇಂಟಿಗ್ರ್ಯಾಂಡ್ ಅಂತ ಹೇಳ್ತೀವಿ. ಆ ಇಂಟಿಗ್ರ್ಯಾಂಡು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದರೆ, ನ್ಯೂಮರೇಟರ್ ಡಿಗ್ರಿ ಮತ್ತು ಡಿನಾಮಿನೇಟರ್ ಡಿಗ್ರಿ ಈಕ್ವಲ್ ಇದ್ದರೆ ಅದಕ್ಕೆ ಇಂಪ್ರಾಪರ್ ಅಂತೀವಿ. ಓಕೆ, ಅದನ್ನು ಇಂಪ್ರಾಪರ್ ಇದ್ದದ್ದು ಪ್ರಾಪರ್ನಲ್ಲಿ ಕನ್ವರ್ಟ್ ಮಾಡ್ಬೋದು ಬೈ ಯೂಸಿಂಗ್ ಲಾಂಗ್ ಡಿವಿಷನ್ ಪ್ರೊಸೆಸ್. ರೈಟ್, ಅದನ್ನು ನಾನು ಒಂದು ಎಕ್ಸಾಂಪಲ್ನ ತಗೊಂಡು ಫಸ್ಟ್ ನಾನು ಈಗ ಪ್ರಾಪರ್ನ ತಗೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾ ಹೋಗ್ತೀನಿ. ಇಂಪ್ರಾಪರ್ ಪ್ರಾಬ್ಲಮ್ ಬಂದರೆ ಅಲ್ಲೇನೇ ನಾನು ನಿಮಗೆ ಅದರದ್ದು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಹೇಳಿ ಪ್ರಾಬ್ಲಮ್ನ ಮಾಡ್ತೀನಿ. ಓಕೆ, ಈಗ ಫಸ್ಟ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ನ ಕಾನ್ಸೆಪ್ಟ್ ತಗೊಂಡು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನಾನು ಏನು ಹೇಳಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಈ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ನು ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದೆ? ರ್ಯಾಷನಲ್ ಫಂಕ್ಷನ್. ಆ ರ್ಯಾಷನಲ್ ಫಂಕ್ಷನ್ ಒಳಗಡೆ ಮತ್ತೇನು ಪ್ರಾಪರು ಇಂಪ್ರಾಪರ್ ಇದೆ. ಪ್ರಾಪರ್ ಇದ್ದರೆ ನೋ ಪ್ರಾಬ್ಲಮ್, ಡೈರೆಕ್ಟ್ ಮಾಡ್ಬೋದು. ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದರೆ ಅದನ್ನು ಪ್ರಾಪರ್ ಒಳಗಡೆ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಪ್ರಾಪರ್ ಇದ್ದರೆ ಮಾಡ್ಬೋದು ಡೈರೆಕ್ಟ್ ಅಂತ ಹೇಳಿದ್ದೀನಿ. ಇಂಪ್ರಾಪರ್ನ ಪ್ರಾಪರ್ ಒಳಗಡೆ ಕನ್ವರ್ಟ್ ಮಾಡಿಕೊಂಡು ಪಾರ್ಷಿಯಲ್ ಫ್ರ್ಯಾಕ್ಷನ್ನ ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ನ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಒನ್ ಟೈಪ್ ಆಫ್ ರ್ಯಾಷನಲ್ ಫಂಕ್ಷನ್ ಹೆಂಗೆ ಬರ್ತದೆ ಅಂತಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 4 + x³ ಹೋಲ್ ಸ್ಕ್ವೇರ್ ಈ ಥರ ಬರುತ್ತೆ. ಇದನ್ನು ರ್ಯಾಷನಲ್ ಫಂಕ್ಷನ್ ಚೆಕ್ ಮಾಡಿ, ಇದು ಕೂಡ ರ್ಯಾಷನಲ್ ಫಂಕ್ಷನ್ನೇ. ಬಟ್ ಈ ಟೈಪ್ ಆಫ್ ರ್ಯಾಷನಲ್ ಫಂಕ್ಷನ್ ಏನಾದರೂ ಬಂದರೆ ನೋಡಿ ಇಲ್ಲಿ ಡಿನಾಮಿನೇಟರ್ ಒಳಗಡೆ, ಡಿನಾಮಿನೇಟರ್ ಮೀನ್ಸ್ ಕ್ಯೂ ಆಫ್ ಎಕ್ಸ್ ಓನ್ಲಿ ಒಂದೇ ಟರ್ಮ್ ಇದೆ. ಇದು ಪವರ್ 2 ಅನ್ನೋದು ಬಿಟ್ಬಿಡಿ, ಓನ್ಲಿ ಒಂದೇ ಟರ್ಮ್ ಇದೆ. ರೈಟ್, ನಾವು ಫಸ್ಟ್ ಮೆಥಡ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಮಾಡಿದ್ವಿ. ಈ ಪ್ರಾಬ್ಲಮ್ನ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ನಿಂದ ಸಾಲ್ವ್ ಆಗ್ತದೋ ಇಲ್ಲೋ ಚೆಕ್ ಮಾಡಿ.
ಯಾಕಂದರೆ ಈ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ನಲ್ಲಿ ನಾನು ನಿಮಗೆ 4 ರಿಸಲ್ಟ್ಸ್ ಹೇಳಿದ್ದೆ. ಆ 4 ರಿಸಲ್ಟ್ನಲ್ಲಿ ಏನಂತ ಹೇಳಿದ್ದೆ ಅಂತಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಎಫ್ ಆಫ್ ಎಕ್ಸು ಮತ್ತು ಅದರದ್ದು ಪಾರ್ಟ್ ಆಫ್ ಡಿಫ್ರೆನ್ಷಿಯೇಷನ್ನು ಇಂಟಿಗ್ರ್ಯಾಂಡ್ ಒಳಗಡೆ ಇರಬೇಕು. ಈಗ ನೋಡಿ ಇಲ್ಲೇನೋ ಒಂದು ಎಫ್ ಆಫ್ ಎಕ್ಸ್ ಅಂತ ಬರೆದಿದ್ದೀನಿ. ಈ ಎಫ್ ಆಫ್ ಎಕ್ಸು ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸು ಇದಕ್ಕೆ ಟೋಟಲಿ ನಾವು ಇಂಟಿಗ್ರ್ಯಾಂಡ್ ಅಂತ ಹೇಳ್ತೀವಿ. ಇದು ಇರಬೇಕು, ಇದು ಟೋಟಲಿ ಇಂಟಿಗ್ರ್ಯಾಂಡ್. ಈ ಇಂಟಿಗ್ರ್ಯಾಂಡ್ ನ್ಯೂಮರೇಟರ್ ಇರಲಿ ಡಿನಾಮಿನೇಟರ್ ಇರಲಿ ಅಥವಾ ಮಲ್ಟಿಪ್ಲೈ ಇರಲಿ ಅದರದ್ದೇನಿಲ್ಲ. ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಲ್ವೇಸ್ ನ್ಯೂಮರೇಟರ್ನಲ್ಲಿ ಇರಬೇಕು. ಇದು ಎಫ್ ಆಫ್ ಎಕ್ಸ್ ಏನಾಗಿರ್ತದೆ ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಆಗಿರ್ಬೋದು, 1/ರೂಟ್ ಆಫ್ ಎಫ್ ಆಫ್ ಎಕ್ಸ್ ಆಗಿರ್ಬೋದು, ಈ ಥರ ಎಲ್ಲೋ ಇರುತ್ತೆ ಅದು. ಬಟ್ ಇದು ನೆನ್ಪಿಟ್ಕೊಳ್ಳಿ, ಈ ಇಂಟಿಗ್ರ್ಯಾಂಡ್ ಒಳಗಡೆ ಎಫ್ ಆಫ್ ಎಕ್ಸು ಮತ್ತು ಅದರದ್ದು ಪಾರ್ಟ್ ಆಫ್ ಡಿಫ್ರೆನ್ಷಿಯೇಷನ್, ಎಫ್ ಆಫ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನು ಹೇಳಿ ಎಫ್ ಡ್ಯಾಶ್ ಆಫ್ ಎಕ್ಸ್, ಅದು ಇಂಟಿಗ್ರ್ಯಾಂಡ್ ಒಳಗಡೆ ಇದ್ದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಸರಿ, ಇದು ರ್ಯಾಷನಲ್ ಫಂಕ್ಷನ್ ಇದೆ. ಇವಾಗ 4+x³ ಇದು ಸ್ಕ್ವೇರ್ ಅನ್ನೋದು ಬಿಟ್ಬಿಡಿ. 4+x³ ಅಂದರೆ ಇದನ್ನು ನಾನು ಟೋಟಲಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. 4+x³ ಈಸ್ ಈಕ್ವಲ್ ಟು ಟಿ ಅಂತಂದರೆ x³ ಡಿಫ್ರೆನ್ಷಿಯೇಷನ್ x² ಅಂತ ಬರುತ್ತೆ. ಮೀನ್ಸ್ x³ ಡಿಫ್ರೆನ್ಷಿಯೇಷನ್ 3x². ಆ 3 ಕಾನ್ಸ್ಟೆಂಟ್ ಬಿಟ್ಬಿಡಿ, ಅದರದ್ದು ಓನ್ಲಿ ವೇರಿಯಬಲ್ ನೋಡಿ x² ಅಂದರೆ ಪಾರ್ಟ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಇಲ್ಲಿದೆ. ಇದ್ರೆ ಇದು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಕೆಲವೊಂದು ಹೀಗಾಗ್ತವೆ. ಇನ್ನೂ ಒಂದು ಇಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಪಾರ್ಷಿಯಲ್ ಫ್ರಾಕ್ಷನ್ನೇ ಯೂಸ್ ಮಾಡಬೇಕು ರ್ಯಾಷನಲ್ ಫಂಕ್ಷನ್ನಲ್ಲಿ ಅಂತಂದರೆ ಆ ಫಂಕ್ಷನ್ ಹೆಂಗಿರಬೇಕು ಅನ್ನೋದು ನೋಡಿ. 3x - 1 ಡಿವೈಡೆಡ್ ಬೈ x - 1 x + 2 ಆಮೇಲೆ x - 3 ಈ ಥರ ಲೀನಿಯರ್. ಇದಕ್ಕೇನಂತೀವಿ x - 1 ಅಂದರೆ ಇದು ಲೀನಿಯರ್ ಫ್ಯಾಕ್ಟರ್ಸ್ನಲ್ಲಿ ಕೊಟ್ಟರೆ ಡಿನಾಮಿನೇಟರ್ ಫಂಕ್ಷನ್ನು ಲೀನಿಯರ್ ಫ್ಯಾಕ್ಟರ್ಸ್ ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ನಲ್ಲಿ ಕೊಟ್ಟರೆ ನಾವೇನು ಯೂಸ್ ಮಾಡ್ತೀವಿ ಪಾರ್ಷಿಯಲ್ ಫ್ರಾಕ್ಷನ್ನ ಯೂಸ್ ಮಾಡ್ತೀವಿ. ರೈಟ್, ಇಲ್ಲಿ ನೋಡಿ ಯಾವುದಾದ್ರೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮಾಡೋಕ್ಕೆ ಬರುತ್ತಾ ಅಥವಾ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿ ಆದರೂ ಮಾಡೋಕ್ಕೆ ಬರುತ್ತಾ? ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗಡೆ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದೀವಿ. ಸರಿ, ಹಾಗಾದರೆ ಇಲ್ಲಿ ಯಾವುದೇ ಸಬ್ಸ್ಟಿಟ್ಯೂಷನ್ ಬರಲ್ಲ ಅಂತಂದರೆ ನೆಕ್ಸ್ಟ್ ಏನಿದೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್. ನಿಮಗೆ ಗೊತ್ತಿರೋದು ಎಲ್ಲ ಟೈಪ್ ಆಫ್ ಫಾರ್ಮುಲಾಗಳು ಗೊತ್ತಿದ್ದಾವೆ ಇಂಟಿಗ್ರೇಷನಲ್ಲಿ. ನೆಕ್ಸ್ಟ್ ಅದರ ಒಳಗಡೆ ನಿಮಗೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಗೊತ್ತಾಗಿದೆ. ಇಂಟಿಗ್ರೇಷನ್ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ ಮಾಡೋದು ಗೊತ್ತಾಗಿದೆ. ನೆಕ್ಸ್ಟ್ ಈ ಥರ ರ್ಯಾಷನಲ್ ಫಂಕ್ಷನ್ ಬಂದರೆ ಸಬ್ಸ್ಟಿಟ್ಯೂಷನ್ ಅಂತೂ ಬರಲ್ಲ. ಈಗ ನೆಕ್ಸ್ಟ್ ಮೆಥಡ್ ಹೋಗಬೇಕಲ್ಲ, ಅದೇ ಪಾರ್ಷಿಯಲ್ ಫ್ರಾಕ್ಷನ್. ಓಕೆ, ಎಸ್ ನೋಡಿ, ಪಾರ್ಷಿಯಲ್ ಫ್ರಾಕ್ಷನ್ ಯಾವಾಗ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಹೇಳಿ? ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದಾಗ. ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದಾಗ ಏನು ಮಾಡ್ಬೋದು? ಪ್ರಾಪರ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು. ಈ ಪ್ರಾಪರ್ನಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತಂದರೆ ಲಾಂಗ್ ಡಿವಿಷನ್ ಪ್ರೊಸೆಸ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಪ್ರಾಪರ್ ಒಳಗಡೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಓಕೆ, ಆ ಪ್ರಾಬ್ಲಮ್ನ ತೊಗೊಂಡು ನಾನು ಮಾಡ್ತೀನಿ. ರೈಟ್, ಓಕೆ. ಇವಾಗ ಒಂದು ವೇಳೆ ಇಲ್ಲಿ ರ್ಯಾಷನಲ್ ಫಂಕ್ಷನ್ಸ್ಗಳು ಪ್ರಾಪರ್ನಲ್ಲಿದ್ದರೆ ಈ ಪ್ರಾಪರ್ ಒಳಗಡೆನೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ರ್ಯಾಷನಲ್ ಫಂಕ್ಷನ್ಸ್ಗಳು ಬರ್ತವೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್. ಆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಗಳಿದ್ದಾಗ ಯಾವ ಪಾರ್ಷಿಯಲ್ ಫ್ರಾಕ್ಷನ್ನ ಯಾವ ಥರ ಫ್ರಾಕ್ಷನ್ನ ಪಾರ್ಟ್ ಮಾಡಬೇಕು ಅನ್ನೋದನ್ನು ನೋಡಿ. ಫಸ್ಟ್ ನೋಡಿ, ರೈಟ್, ಈ ಪಾರ್ಷಿಯಲ್ ಫ್ರಾಕ್ಷನ್ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ದೀನಿ? ಓನ್ಲಿ ಇನ್ ಕೇಸ್ ಯಾವುದರಲ್ಲಿ? ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಒಳಗಡೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ಒನ್ನು ಇಲ್ಲಿ ಏನು ಬರಿತಾ ಇದ್ದೀನಿ? ಪ್ರಾಪರ್ ಫ್ರಾಕ್ಷನ್ ಅಂತ ಬರಿಬೋದು ಅಥವಾ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್, ಇಲ್ಲಿ ಪ್ರಾಪರ್ ಫ್ರಾಕ್ಷನ್ನು, ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್. ನೋಡಿ, ಈ ಫಸ್ಟ್ ಒನ್ ಏನಿದೆ ಇವಾಗ ಇಲ್ಲಿ ನ್ಯೂಮರೇಟರ್ ಒಳಗಡೆ px + q ಅಂದರೆ p ಮತ್ತು q ಎನಿ ನಂಬರ್ಸ್ ಡಿವೈಡೆಡ್ ಬೈ ಇಲ್ಲೇನಿರ್ಬೋದು ಹೇಳಿ x - a ಆಮೇಲೆ x - b. ಇಲ್ಲೊಂದು ಕಂಡೀಷನ್ ನೋಡಿ, a ಈಸ್ ನಾಟ್ ಈಕ್ವಲ್ ಟು b. ಸಪೋಸ್ a ಈಸ್ ಈಕ್ವಲ್ ಟು b ಆಗಿದ್ದರೆ ಇದು x - a, ಇದು ಕೂಡ x - a. x - a ಇಂಟು x - a, x - a ಹೋಲ್ ಸ್ಕ್ವೇರ್ ಆಗುತ್ತೆ. ಇವೆರಡು ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಈಸಿಯಾಗಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ? ಓಕೆ, ಫಸ್ಟ್ ಕ್ಲಿಯರಾಗಿ ನೋಡಿ, ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದ್ದೀನಿ, ಇದು ಡೆಫಿನೆಟ್ಲಿ ಪ್ರಾಪರೇ ಇರಬೇಕು. ಚೆಕ್ ಮಾಡಿ ನೋಡಿ,
ಎಕ್ಸ್ ಪವರ್ ಎಷ್ಟಿದೆ 1 ಇದೆ. ಡಿನಾಮಿನೇಟರ್ ಒಳಗಡೆ ಎಕ್ಸ್ ಎಷ್ಟಿದ್ದಾವೆ 2 ಇದ್ದಾವೆ. ಅಂದರೆ ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ ಒಳಗಡೆ ಎಕ್ಸ್ ಪವರ್ ಮೀನ್ಸ್ ಡಿಗ್ರಿ ಆಫ್ ದಿಸ್ ಡಿನಾಮಿನೇಟರ್ ಪಾಲಿನಾಮಿಯಲ್ ಈಸ್ ಏನಿದೆ ಗ್ರೇಟರ್ ದ್ಯಾನ್ ದಿ ನ್ಯೂಮರೇಟರ್, ರೈಟ್. ಆವಾಗ ಇದಕ್ಕೇನಂತ ಹೇಳ್ತೀವಿ, ಪ್ರಾಪರ್ ಅಂತ ಹೇಳ್ತೀವಿ. ಓಕೆ, ಈ ಥರ ಫ್ರ್ಯಾಕ್ಷನ್ ಇದ್ದರೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ನೋಡಿ, ರೈಟ್. ಇಲ್ಲಿ ಯಾವ ಥರ ಸಾಲ್ವ್ ಮಾಡ್ಬೋದು, ಫಸ್ಟ್ ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ, 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ ಇದ್ದರೆ ಹೇಗೆ ಬರಿಬೋದು ನೋಡಿ, ಎ ಡಿವೈಡೆಡ್ ಬೈ ಫಸ್ಟ್ ಫ್ಯಾಕ್ಟರ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸೆಕೆಂಡ್ ಫ್ಯಾಕ್ಟರ್ಸ್ ಹೇಳಿ ಏನಿದೆ ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಬಿ. ಈ ಥರ ಸ್ಪ್ಲಿಟ್ ಮಾಡ್ಬೋದು ನೋಡಿ. ಇದಕ್ಕೆ ನಾನೊಂದು ಹೆಸರನ್ನ ಕೊಟ್ಟಿದ್ದೀನಿ, ಹೇಗೆ ಹೆಸರು ಅಂತ ಅನ್ನೋದು ಕ್ಲಿಯರಾಗಿ ನೋಡಿಲಿ. ಇದು ಒಂದು ಫ್ರ್ಯಾಕ್ಷನ್. ಈ ಫ್ರ್ಯಾಕ್ಷನ್ನ ಈ ಥರ 2 ಫ್ರ್ಯಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿದ್ದೀನಿ, ಮೀನ್ಸ್ ಪಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಾವು ಇದನ್ನು ಪಾರ್ಟ್ PART ಇದು ಬಿಟ್ಬಿಡಿ, ಪಾರ್ಟ್ ಫ್ರ್ಯಾಕ್ಷನ್. ಪಾರ್ಟ್ ಫ್ರ್ಯಾಕ್ಷನ್, ಒಂದು ಫ್ರ್ಯಾಕ್ಷನ್ನ ಪಾರ್ಟ್ 2 ಪಾರ್ಟ್ಗಳಾಗಿ ಮಾಡೀವಿ, ರೈಟ್. 2 ಪಾರ್ಟ್ಗಳಾಗಿ ಮಾಡೀವಿ ಅಂತಂದರೆ ಸ್ಪ್ಲಿಟ್ ಮಾಡಿದ್ವಿ. ಅದಕ್ಕೆ ನಾನು ಪಾರ್ಟ್ ಫ್ರ್ಯಾಕ್ಷನ್ ಅಥವಾ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಹೇಳ್ಬೋದಾ? ಎಸ್, ರೈಟ್. ಇವಾಗ ಪಾರ್ಟ್ ಮಾಡಿದ್ದೀನಿ. ಈ ಪಾರ್ಟ್ ಮಾಡೋದಕ್ಕೆ ನಾನು ಇಂಟಿಗ್ರೇಷನ್ ಮಾಡಿದ್ರೆ ಏನಂತ ಹೇಳ್ತೀವಿ, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್, ರೈಟ್. ಇವಾಗ ಡಿಫ್ರೆಂಟ್ ಈ ಥರ ಇದ್ದರೆ ಆ ಥರ ಬರಿಬೋದು ಒಂದು ಪ್ರಾಪರ್ನಲ್ಲಿ. ಸೆಕೆಂಡ್ ಪ್ರಾಪರ್ ಫ್ರ್ಯಾಕ್ಷನ್ ಈ ಥರ ಇದ್ದರೆ px² ಪ್ಲಸ್ qx ಪ್ಲಸ್ r ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಬಿ ಇಂಟು ಎಕ್ಸ್ ಮೈನಸ್ ಸಿ. ಈ ಥರ ಡಿಫ್ರೆಂಟ್ ಎಷ್ಟನ್ನು ಇರ್ಬೋದು ನೋಡಿ. ಇಲ್ಲಿ ಕಂಡೀಷನ್ ಏನು ಹೇಳಿ, ಎ ಈಸ್ ನಾಟ್ ಈಕ್ವಲ್ ಟು ಬಿ, ಬಿ ಈಸ್ ನಾಟ್ ಈಕ್ವಲ್ ಟು ಸಿ. ಈ ಥರ ಇದ್ದರೆ ನ್ಯೂಮರೇಟರ್ನಲ್ಲಿ ಕಾನ್ಸ್ಟೆಂಟ್ ಇರಲಿ, ಪಾಲಿನಾಮಿ ಇರಲಿ, ಏನೇ ಇರಲಿ, ಕಾನ್ಸ್ಟೆಂಟ್ ಫಂಕ್ಷನ್, ಪಾಲಿನಾಮಿಯಲ್ ಫಂಕ್ಷನ್ ಅಥವಾ ಇಲ್ಲಿ ಲೀನಿಯರ್ ಇದೆ ನೋಡಿ, ಇದು ಕ್ವಾಡ್ರಾಟಿಕ್, ಯಾವುದೇ ಇರಲಿ ಅದ್ರ ಬಗ್ಗೆ ನೀವು ಡೋಂಟ್ ವರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓನ್ಲಿ ಡಿನಾಮಿನೇಟರ್ ನೋಡಿ, ಇದು ಪ್ರಾಪರ್ ಇರಬೇಕು. ಫಸ್ಟ್ ಪ್ರಾಪರ್ ಅಂದರೆ ಕ್ಲಿಯರ್ ಆಗಿದೆ ನಿಮಗೆ. ಪ್ರಾಪರ್ ಇದ್ದರೆ ನ್ಯೂಮರೇಟರ್ ಬಗ್ಗೆ ಯಾವುದೇ ಥರದ ಭಯ ಬೇಡ. ಡಿನಾಮಿನೇಟರ್ ಒಳಗಡೆ ಲೀನಿಯರ್ ಫ್ಯಾಕ್ಟರ್ಸ್ಗಳಾಗಿರಬೇಕು. ಓಕೆ, ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾವೆ. ಲೀನಿಯರ್ ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ ನೋಡಿ, 3. ಇಲ್ಲಿ 2 ಫ್ಯಾಕ್ಟರ್ಸ್ ಇದ್ದರೆ 2 ಕಾನ್ಸ್ಟೆಂಟ್ ಎ ಮತ್ತು ಬಿ. ಅಲ್ಲಿ ಎ ಮತ್ತು ಕ್ಯಾಪಿಟಲ್ ಎ ಆ್ಯಂಡ್ ಕ್ಯಾಪಿಟಲ್ ಬಿ ಆರ್ ದಿ ಕಾನ್ಸ್ಟೆಂಟ್. ಈ ಸ್ಮಾಲ್ ಎ ಸ್ಮಾಲ್ ಬಿ ಅನ್ನೋದು ವ್ಯಾಲ್ಯೂಸ್ಗಳು, ಅವನೇ ಕೊಟ್ಟಿರ್ತಾನೆ ಕ್ವಶನ್ ಒಳಗಡೆ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಹಾಗೆ ಇಲ್ಲಿ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಎನಿ ನಂಬರ್ ಕೊಡ್ಬೋದು. ಓಕೆ, ಇದು PQ/R ಎನಿ ವ್ಯಾಲ್ಯೂಸ್. ಈ ಥರ ಕೊಟ್ಟರೆ ಹೇಗೆ ಮಾಡಬೇಕು, ಇಲ್ಲಿ ಎಕ್ಸ್ ಎಷ್ಟಿದ್ದಾವೆ ನೋಡಿ, ಡಿನಾಮಿನೇಟರ್ ಒಳಗಡೆ 3 ಇದ್ದಾವೆ. 3 ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾವೆ ಅಂತಂದರೆ 3 ಕಾನ್ಸ್ಟೆಂಟ್ನ ಯೂಸ್ ಮಾಡ್ಬೋದು. ಹೇಗೆ ನೋಡಿ, ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ. ಈ ಥರ, ರೈಟ್. ಇದು ಒಂದು ಫಾರ್ಮುಲಾ. ಹಾಗೆ ಈ ಥರ್ಡ್ ಫಾರ್ಮುಲಾ ಹಾಗೆ ಬರಿಬೋದು. 4 ಫ್ಯಾಕ್ಟರ್ಸ್ಗಳಿದ್ದರೆ ಎಕ್ಸ್ ಮೈನಸ್ ಡಿ ಅನ್ನೋದೊಂದು ಇದ್ದರೆ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಪ್ಲಸ್ ಡಿ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಡಿ ಅಂತ ಬರಿಬೋದು. ಓಕೆ, ರೈಟ್. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವಾಗ ಈ ಥರ ಅಂದರೆ ಲೀನಿಯರ್ ಫ್ಯಾಕ್ಟರ್ಸ್ ಒಳಗಡೆ ಮಲ್ಟಿಪ್ಲೈಡ್ ಇದ್ದದ್ದು ಒಂದು ಪ್ರಾಪರ್ ಆಯಿತು. ಇನ್ನೊಂದು ಪ್ರಾಪರ್ ಹೇಗಿದೆ ನೋಡಿ, ರೈಟ್. px ಪ್ಲಸ್ ಕ್ಯೂ ಡಿವೈಡೆಡ್ ಬೈ, ಇದನ್ನು ನೀವು ಹೇಗೆ ಮಾಡ್ಬೋದು ಅಂತಂದರೆ ಡೈರೆಕ್ಟ್ ಆದರೂ ಮಾಡ್ಬೋದು. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್, ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲೇನಿದೆ ನೋಡಿ ಎಕ್ಸ್, ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ನಲ್ಲಿ ಎಕ್ಸ್ ಪವರ್ 2 ಇದೆ, ಅಂದರೆ ಪ್ರಾಪರ್ ಇದೆ. ಇದನ್ನು ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಆದರೂ ಮಾಡ್ಬೋದು, ಅಥವಾ ಇಲ್ಲಿ ಎಕ್ಸ್ ಪವರ್ ಓನ್ಲಿ 1 ಅಂದರೆ ಎಕ್ಸ್ ಟು ದಿ ಪವರ್ 0 1 ಇದ್ದರೆ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್ ಅಂತಂದರೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವಯರ್ ಏನಿದೆ ನೋಡಿ, ಫಾರ್ಮುಲಾ ನೆಟ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವಯರ್ ಈಸ್ ಮೈನಸ್ 1 ಬೈ ಎಕ್ಸ್ ಅಂತ ಇದೆ. ಓಕೆ, ಅದು ಆದರೂ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ಎಕ್ಸ್ ಏನಾದರೂ ಬಂದರೆ ಸಬ್ಸ್ಟಿಟ್ಯೂಷನ್ನ ಮಾಡಿಕೊಂಡು ಕನ್ವರ್ಟ್ ಮಾಡ್ಬೋದು. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್, ಇಲ್ಲೇ ನೋಡಿ ಎ ಈಸ್ ಈಕ್ವಲ್ ಟು ಬಿ ಇದ್ದರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್. ಈ ಥರ ಬಂದರೆ ಹೇಗೆ ಮಾಡಬೇಕು ಅಂತಂದರೆ ಎಕ್ಸ್ ಪವರ್ ಎಷ್ಟಿದೆ 2 ಇದ್ದರೆ 2 ಕಾನ್ಸ್ಟೆಂಟ್. ಇಲ್ಲಿ ಯಾವ ಥರ ಸ್ಪ್ಲಿಟ್ ಮಾಡಬೇಕು ನೋಡಿ, ಎ ಡಿವೈಡೆಡ್ ಬೈ ಫಸ್ಟ್ ಫ್ಯಾಕ್ಟರ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್. ಈ ಥರ ಸ್ಪ್ಲಿಟ್ ಮಾಡಬೇಕು. ಇದು ಥರ್ಡ್, ರೈಟ್. ನೆನ್ಪೊಳಿಯುತ್ತಾ?
ರಿಪೀಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇವು ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್. ಇದು ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ರೆ a ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಸಪೋಸ್ ಇದಕ್ಕೆ ರಿಲೇಟೆಡ್ ಇರೋ ಹಾಗೆ ಮತ್ತೊಂದು ಬರೀತೀವಿ ನೋಡಿ, ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇದು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್ ಇದ್ರೆ ಯಾವ ಥರ ಬರೀಬಹುದು? ರೈಟ್, ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್ ಅಂದರೆ ಎಷ್ಟಿದಾವೆ? ಎಕ್ಸ್ ಟು ದಿ ಪವರ್ 3 ಇದೆ. ಎಕ್ಸ್ ಟು ದಿ ಪವರ್ 3 ಇದ್ರೆ ಎಷ್ಟು ಕಾನ್ಸ್ಟೆಂಟ್ ಹೇಳಿ? 3 ಕಾನ್ಸ್ಟೆಂಟ್. ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಟು ದಿ ಪವರ್ 3. ಇದೇ ಥರ ಅದು ಕಂಟಿನ್ಯೂ ಆಗ್ತದೆ. ಪವರ್ 3 ಇದ್ರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್. ಪವರ್ 4 ಇದ್ರೆ a divided by x minus a plus b divided by x minus a whole square plus c divided by x minus a whole cube plus d divided by x minus a whole to the power 4. ಈ ಥರ ಬರಿಬೋದು. ಓಕೆ ನೋಡಿ, ಇವಾಗ ಇವು ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸು. ಇವೆರಡು ಲೀನಿಯರ್ ಫ್ಯಾಕ್ಟರ್ ವಿತ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇವು ಈಗ ಕಂಬೈಂಡ್ ಆಗಿ ಅಂದರೆ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸು ಮತ್ತು ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸುಗಳು ತಗೊಂಡು ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡ್ತೀನಿ. ಮೊದಲು ಇದು ನೋಟ್ ಮಾಡ್ಕೊಳ್ಳಿ. ಎಸ್, ಓಕೆ. ಫಿಫ್ತ್ ನೋಡಿ, ನೀವು ವಿಡಿಯೋನ ಪೌಸ್ ಮಾಡಿಕೊಂಡು ನೋಟ್ಸ್ನ ಬರ್ಕೋತಾ ಹೋಗಿ. ಓಕೆ, ಎಸ್. ಫಿಫ್ತ್, ಪಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಅಂತ ಇದೆ, ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವಯರ್ ಇಂಟು ಎಕ್ಸ್ ಮೈನಸ್ ಬಿ. ನೋಡಿ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ರಿಪೀಟೆಡ್ಡು ಇದೆ, ಇದೊಂದು ಡಿಫರೆಂಟು ಇದೆ. ಇವಾಗ ಏನು ಮಾಡಬೇಕು? ನ್ಯೂಮರೇಟರ್ ಅಂತೂ ಎಕ್ಸ್ ಟು ದಿ ಪವರ್ 2 ಇದೆ, ಡಿನಾಮಿನೇಟರ್ ಒಳಗಡೆ ಎಕ್ಸ್ ಟು ದಿ ಪವರ್ 2 ಇಂಟು ಇದೊಂದು ಎಕ್ಸ್ ಟು ದಿ ಪವರ್ 3. ಅಂದರೆ ಡಿನಾಮಿನೇಟರ್ ಏನಿದೆ ಎಕ್ಸ್ ಟು ದಿ ಪವರ್ 3 ಇದೆ, ಇಟ್ ಈಸ್ ಪ್ರಾಪರ್. ಓಕೆ, ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ರಿಪೀಟೆಡ್ ಇದ್ದರೆ ಪವರ್ ಇದೇನಾಗುತ್ತೆ? ಡಿನಾಮಿನೇಟರ್ದು ಪವರ್ 3 ಆದರೆ 3 ಕಾನ್ಸ್ಟೆಂಟು. ಎ ಡಿವೈಡೆಡ್ ಬೈ ನೋಡಿ ಏನಾಗುತ್ತೆ? ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದ್ದದ್ದು ಏನು ಹೇಳಿದ್ದೆ ಕಾನ್ಸೆಪ್ಟ್ ನಿಮಗೆ? ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ ಎಸ್ ಎಕ್ಸ್ ಮೈನಸ್ ಬಿ. ಇದು ಒಂದು ಡಿಫ್ರೆಂಟಾಗಿ ಬರ್ಕೋಬೇಕು, ಈ ಥರ ಸಾಲ್ವ್ ಮಾಡಬೇಕು. ರೈಟ್, ಕ್ಲಿಯರ್ ಆಗಿದೆನಾ ಫಿಫ್ತು? ಓಕೆ, ಇವಾಗ ನೆಕ್ಸ್ಟ್ ಇದೇ ಥರ ಎಕ್ಸ್ ಮೈನಸ್ ಎ ಹೋಲ್ ಟು ದಿ ಪವರ್ 3 ಇಂಟು ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವಯರ್ ಮತ್ತು ಎಕ್ಸ್ ಟು ದಿ ಎಕ್ಸ್ ಮೈನಸ್ ಸಿ ಈ ಥರ ಇದ್ದರೆ ಇವೇ ಕಂಬೈನ್ ಮಾಡಿ ಬರೆಯೋದು ಟೆಕ್ನಿಕ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಅಷ್ಟಂತೂ ಜಾಸ್ತಿ ಇಲ್ಲ, ಲಾಸ್ಟ್ ಇಲ್ಲಿ ತನಕ ಇದೆ. ರೈಟ್, ಇದೊಂದು ನೆನ್ಪಿಟ್ರೆ ಸಾಕು. ಸಿಕ್ಸ್ತ್, ನೆಕ್ಸ್ಟ್ ನೋಡಿ, ಇವಾಗ ಡಿನಾಮಿನೇಟರ್ ಒಳಗಡೆ ಡಿನಾಮಿನೇಟರ್ ಅಂದರೆ ಕ್ಯೂ ಆಫ್ ಎಕ್ಸ್ ಫಂಕ್ಷನ್ನ ನೋಡಿಕೊಂಡು ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ನ ಬರಿತಾ ಇದ್ದೀವಿ. ಈಗ ಅದೇ ರೀತಿ ಫಸ್ಟ್ ಏನಾಗಿತ್ತು ಹೇಳಿ? ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್. ಸೆಕೆಂಡ್ ಈಸ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್. ಈಗ ಡಿನಾಮಿನೇಟರ್ ಒಳಗಡೆ ಅದು ಲೀನಿಯರ್ ಫ್ಯಾಕ್ಟರ್ನಲ್ಲಿ ಕನ್ವರ್ಟ್ ಮಾಡಲಾರ್ದಂಗೆ ಅಂದರೆ ಕ್ವಾಡ್ರಾಟಿಕ್ನಲ್ಲೇ ಬರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ನೋಡಿ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಅಂತ ಬರುತ್ತೆ. ಸಪೋಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಬಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಬಂದರೆ ಇದನ್ನು ಹೀಗೆ ಬರಿಬೋದು, ಎಕ್ಸ್ ಸ್ಕ್ವಯರ್ ಅಂಡರ್ ರೂಟ್ ಆಫ್ ಎ ಹೋಲ್ ಸ್ಕ್ವಯರ್ನ ಬರ್ಕೊಂಡು ಎಕ್ಸ್ ಮೈನಸ್ ರೂಟ್ ಎ ಆಮೇಲೆ ಎಕ್ಸ್ ಪ್ಲಸ್ ರೂಟ್ ಎ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಅಂತ ಬಂದು ಮತ್ತೆ ಅದು ಫಸ್ಟ್ ರೂಲ್. ಓಕೆ, ಎಸ್. ಇವಾಗ ಇಲ್ಲಿ ಪ್ಲಸ್ ಬಂದಿದೆ, ಫಾರ್ಮುಲಾ ಅಂತಲೂ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ರೈಟ್, ಇದು ಫ್ಯಾಕ್ಟರ್ಸ್ನಲ್ಲಿ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸು ಅಥವಾ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ನಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಹೀಗೆ ಕ್ವಾಡ್ರಾಟಿಕ್ ಎಕ್ಸ್ ಟು ದಿ ಪವರ್ 2 ಕ್ವಾಡ್ರಾಟಿಕ್ನಲ್ಲಿ ಬಂದರೆ ಯಾವ ರೀತಿ ಬರೀಬೇಕು ಅಂತಂದರೆ ನೋಡಿ, ಇದು ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಇದೆ. ರೈಟ್, ಎಕ್ಸ್ ಪವರ್ ಎಷ್ಟಿದೆ ನೋಡಿ? 2 ಇದೆ. ಎಕ್ಸ್ ಪವರ್ 2 ಇದ್ದರೆ ಎರಡು ಕಾನ್ಸ್ಟೆಂಟ್ ಹೆಂಗೆ ಬರಿಬೇಕು ನೋಡಿ? ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಡಿನಾಮಿನೇಟರ್ ಒಳಗಡೆ ಏನಿದೆ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ, ಈ ಥರ ಬರಿಬೇಕು. ಸರ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದರೆ ಇಲ್ಲೇನಾಗ್ತದೆ, ಅದು ಎ ಮತ್ತು ಬಿ ವ್ಯಾಲ್ಯೂಗಳು ನೀವು ಫೈಂಡ್ ಔಟ್ ಮಾಡ್ತೀರಿ ಕಾನ್ಸ್ಟೆಂಟ್. ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2x ಆಗ್ತದೆ ಇಲ್ಲಿ, ಅಂದರೆ ಡಿನಾಮಿನೇಟರ್ನ ಒಳಗಡೆ ಎಫ್ ಆಫ್ ಎಕ್ಸು, ನ್ಯೂಮರೇಟರ್ ಒಳಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಕನ್ವರ್ಟ್ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿ ಅವನೇ ಎಕ್ಸ್ ಸ್ಕ್ವೇರ್ ಹಿಡಿದು ಪಿ ವ್ಯಾಲ್ಯೂ 2 ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, ಡೈರೆಕ್ಟ್ ಸಪ್ರೇಟ್ ಡಿವೈಡೆಡ್ ಬೈ ಮಾಡಿಕೊಂಡು ಇಂಟಿಗ್ರೇಷನ್ನು ಮಾಡ್ಬೋದು, ಇಲ್ಲ ಅಂತಿಲ್ಲ. ಓಕೆ,
ರೈಟ್. ಇದು ಈ ಥರ ಮಿಕ್ಸ್ ಕೊಟ್ಟರೆ ಯೂಸ್ ಆಗ್ತದೆ. ನಾ ಈ ಥರ ಇದ್ದರೆ ಆ ಥರ ಬರಿಬೋದು ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಪಿ ಎಕ್ಸ್ ಪ್ಲಸ್ ಕ್ಯೂ ಅಥವಾ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಇಲ್ಲಿ ಎಕ್ಸ್ ಮೈನಸ್ ಎ ಇದೆ, ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇದೆ ಅಂತ ತಿಳ್ಕೊಳ್ಳಿ. ಹೀಗಿದ್ರೆ ಏನು ಮಾಡ್ಬೇಕು ಸರ್? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸು, ಇಲ್ಲಿ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಆಯ್ತು ನೋಡಿ ಡಿನಾಮಿನೇಟರ್ ಒಳಗಡೆ, ಅಂದರೆ ಪ್ರಾಪರ್ ಇದೆ. ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದು ನೋಡಿ. ರೈಟ್, ನ್ಯೂಮರೇಟರ್ ಬಗ್ಗೆ ಏನು ಬೇಕಾಗಿಲ್ಲ. ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್, ಇಲ್ಲೊಂದು ಎಕ್ಸ್, ಟೋಟಲಿ 3 ಇದಾವೆ, 3 ಕಾನ್ಸ್ಟೆಂಟ್. ಫಸ್ಟ್ ಎಕ್ಸ್ ಮೈನಸ್ ಎ, ಓನ್ಲಿ ಇದು ಲೀನಿಯರ್ ಇದೆ. ಲೀನಿಯರ್ ಇದ್ದರೆ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್, ನೆನ್ಪಿಟ್ಕೊಡಿ. ರಿಪೀಟೆಡ್ ಇದ್ದರೆ ಎಷ್ಟು ಪವರ್ ಇದೆ ಅಷ್ಟು ಕಾನ್ಸ್ಟೆಂಟು, ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದೆ. ರೈಟ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇದೆ ಅಂತಂದರೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ದರೆ ನಾನು ಏನಂತ ಹೇಳಿದ್ದೆ ಇಲ್ಲಿ ಬರ್ತಿದ್ದೆ ನೋಡಿ. ಈಗ ಆಲ್ರೆಡಿ ಎ ಅನ್ನೋದು ಕಾನ್ಸ್ಟೆಂಟ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಾನ್ಸ್ಟೆಂಟ್ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ. ರೈಟ್, ಈ ಥರ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಪರ್ ಫ್ರ್ಯಾಕ್ಷನ್ನ, ಅಂದರೆ ರ್ಯಾಷನಲ್ ಫಂಕ್ಷನ್ನ ಪ್ರಾಪರ್ ಫ್ರ್ಯಾಕ್ಷನ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ಪಾರ್ಷಿಯಲ್ ಫ್ರ್ಯಾಕ್ಷನ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಇಂಟಿಗ್ರೇಷನ್ನ ಮಾಡ್ತೀವಿ. ಓಕೆ, ಕ್ಲಿಯರ್ ಆಗಿದೆನಾ? ಇಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಯಾಕಂತೀವಿ ಅಂತಂದರೆ ಫ್ರ್ಯಾಕ್ಷನ್ನ ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡೀವಿ, ಅದಕ್ಕೆ ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಎಸ್, ರೈಟ್. ಇದರ ಮೇಲಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಓಕೆ, ರೈಟ್. ಓಕೆ, ಒಂದು ಕ್ವಶನ್ ನೋಡಿ. ಐ ಥಿಂಕ್ ಕ್ವಶನ್ ನಂಬರ್ ಕಂಟಿನ್ಯೂ ಮಾಡಿದರೆ 185 ಆಗಿರ್ಬೋದು. ಎಸ್, 185. ಇವ್ಯಾಲ್ಯುವೇಟ್. ನಾನು ಜನರಲ್ ಆಗಿ ಒಂದು ಸಲ ಬರೆದು ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಪ್ರತಿಯೊಂದು ಕ್ವಶನ್ಗೂ ಇವ್ಯಾಲ್ಯುವೇಟ್. ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2, ಇಲ್ಲಿ ಇಂಟು ಏನಿದೆ ಡಿ ಎಕ್ಸ್ ಅಂತ ಇದೆ. ಈ ಥರ ಇದೆ ಕ್ವಶನ್ ನೋಡಿ. ಇಲ್ಲಿ ನ್ಯೂಮರೇಟರ್ 1 ಇದೆ, ಅಂದರೆ ಎಕ್ಸ್ ಟು ದಿ ಪವರ್ 0 ಇದೆ. ಡಿನಾಮಿನೇಟರ್ ಒಳಗಡೆ ಎಕ್ಸ್ ಟು ದಿ ಪವರ್ 1, ಇಲ್ಲಿ ಒಂದು ಎಕ್ಸ್ ಟು ದಿ ಪವರ್ 1 ಅಂದರೆ ಎಕ್ಸ್ ಟು ದಿ ಪವರ್ 2 ಅಂತ ಆಯಿತು. ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ನಲ್ಲಿ ಎಕ್ಸ್ ಟು ದಿ ಪವರ್ ಜಾಸ್ತಿ ಇದೆ ಅಂತಂದರೆ ಇದು ಪ್ರಾಪರ್ ಇದೆ. ರೈಟ್, ಇದನ್ನು ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್ನಿಂದ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಬೋದಾ? ಇಲ್ಲ. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಇಲ್ಲ. ನೆಕ್ಸ್ಟ್ ಉಳಿದಿರೋದು ಯಾವುದು? ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಓಕೆ, ರೈಟ್, ಸಾಲ್ವ್ ಮಾಡೋಣ. ನೋಡಿ ಕೇರ್ಫುಲ್ ಆಗಿ. ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾನೆ, 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಓಕೆ, ರೈಟ್. ಫಸ್ಟ್ ನಾನು ಕ್ವಶನ್ನ ನೀಟಾಗಿ ಲೆಟ್ ಐ ಅಂತ ತಗೊಂಡಿರ್ತೀನಿ, ಸೇಮ್ ಆ್ಯಸ್ ಇಟ್ ಈಸ್. ಲೆಟ್ ಐ ಈಸ್ ಈಕ್ವಲ್ ಟು, ಮೀನ್ಸ್ ಇಂಟಿಗ್ರೇಷನ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಬರಿತಾ ಇದ್ದೀನಿ. ಓಕೆ, ರೈಟ್. ಇಂಟಿಗ್ರ್ಯಾಂಡ್ ಏನಿದೆ ಅದು ಕನ್ಸಿಡರ್ ಮಾಡಬೇಕು, ಯಾಕಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಬೇಕಲ್ಲ. ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಲ್ಲ, ಯಾಕಂದರೆ ಇದು ಡೈರೆಕ್ಟ್ ಇಂಟಿಗ್ರೇಷನ್ನ ನಮಗೆ ಮಾಡೋಕ್ಕೆ ಬರಲ್ಲ. ಇವಾಗ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂದರೆ ಈ ಫ್ರ್ಯಾಕ್ಷನ್ನ ಪಾರ್ಟಾಗಿ ಡಿವೈಡ್ ಮಾಡಿದ್ರೆ ನಮಗೆ ಇಂಟಿಗ್ರೇಷನ್ ಮಾಡೋಕ್ಕೆ ಬರುತ್ತೆ. ಓಕೆ, ಕನ್ಸಿಡರ್ ನೋಡಿ, ಇಂಟಿಗ್ರ್ಯಾಂಡ್ ಏನಿದೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂತ ಕನ್ಸಿಡರ್ ಮಾಡಿಕೊಂಡೆ, ವಿಚ್ ಈಸ್ ಈಕ್ವಲ್ ಟು. ರೈಟ್, ನೋಡಿ, ಇದನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಏನು ಬರಿಬೇಕಂತ ಹೇಳಿದ್ದೀನಿ? ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ದಿಸ್ ಈಸ್ ಎಕ್ಸ್ ಪ್ಲಸ್ 2. ಇಷ್ಟಿದೆ. ರೈಟ್, ಇದಕ್ಕೆ ನಾನು ಏನಂತ ಕರಿತೀನಿ? ಈಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ಓಕೆ, ಇವಾಗ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ ಡಿನಾಮಿನೇಟರ್ ಒಳಗಡೆ 2 ಟರ್ಮ್ಸ್ ಇದ್ದಾವೆ, ಮೀನ್ಸ್ ಇಲ್ಲೊಂದು ಟರ್ಮ್ ಇದೆ, ಇದೊಂದು ಟರ್ಮ್ ಇದೆ. ಇವೆರಡರದ್ದು ನಾನು ಎಲ್ ಸಿ ಎಮ್ ಮಾಡಬೇಕು. ನಿಮಗೆ ಒಂದು ಕ್ಲೂ ಕೂಡ ಹೇಳ್ತೀನಿ. ಎಲ್ ಸಿ ಎಮ್ಮು ಇಲ್ಲಿ ಏನಿರುತ್ತೆ ಅದೇ ಬಂದಿರುತ್ತೆ. ಯಾವುದೇ ಫ್ರ್ಯಾಕ್ಷನ್, ಮೀನ್ಸ್ ಇಲ್ಲಿ ಈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್ ತಗೊಂಡು ನೀವು ಈ ಥರ ಸಾಲ್ವ್ ಮಾಡ್ತಾ ಇದ್ದೀರಿ ಅಂದರೆ ಇವೆರಡರದ್ದು ಇಂಟಿಗ್ರೇಷನ್ ಮಾಡಲೇಬೇಕು. ಇವೆರಡರದ್ದು ಇಂಟಿಗ್ರೇಷನ್ ಮಾಡುವಾಗ ಇವೇನಾಗ್ತವೆ ಅನ್ನೋದು ಕ್ಲಿಯರಾಗಿ ನೆನಪಿರಲಿ. ಇವ್ರದ್ದು ಎಲ್ ಸಿ ಎಮ್ಮು ಇದೇ ಆಗಿರ್ತದೆ. ರೈಟ್, ಇಲ್ಲಂತೂ ಡಿಫ್ರೆಂಟ್ ಇದ್ದರೆ ಟೆನ್ಷನ್ ಬೇಡ, ಯಾಕಂದರೆ ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡ್ಬೋದು. ಕೆಲವೊಂದು ಸಲ ರಿಪೀಟೆಡ್ ಫ್ಯಾಕ್ಟರ್ಸ್ ಬರ್ತಾವೆ, ಆವಾಗ ಡಿಫ್ರೆಂಟು. ಆವಾಗ ನಾನು ಹೇಳ್ತೀನಿ ಎ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು
x plus 1 divided by this is what x plus 1 into x plus 2. ಓಕೆ ಇಲ್ಲೇನಿದೆ ನೋಡಿ 1 divided by x plus 1 into x plus 2. ಇವಾಗ ಎರಡು ಈಕ್ವೇಶನ್ ಮೀನ್ಸ್ ಈಕ್ವೇಟ್ ಆಗಿವೆ. ಎರಡು ಈಕ್ವೇಟ್ ಆದರೆ ಇದ್ರದ್ದು ಡಿನಾಮಿನೇಟ್ರು ಕ್ಯಾನ್ಸಲ್ ಆಗ್ತದೆ. ಇಲ್ಲೇನು ಉಳಿಯುತ್ತೆ ಹೇಳಿ, ಲೆಫ್ಟ್ ಹ್ಯಾಂಡ್ ಸೈಡು 1 ಈಸ್ ಈಕ್ವಲ್ ಟು a ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಅಂತ ಆಗುತ್ತೆ. ಇದಕ್ಕೆ ನಾನು ಈಕ್ವೇಶನ್ ನಂಬರ್ 2 ಅಂತ ಕರಿತೀನಿ. ಓಕೆ, ಇವಾಗ ಇಲ್ಲಿ ಎ ಮತ್ತು ಈ ಸೆಕೆಂಡ್ ಇಕ್ವೇಶನ್ನ ಯೂಸ್ ಮಾಡಿಕೊಂಡು ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ರೈಟ್, ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ರೈಟ್, ಆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ನೆನಪಿರಲಿ, ಈ ಲೀನಿಯರ್ ಫ್ಯಾಕ್ಟರ್ಸ್ ಕೊಟ್ಟಿದ್ದಾನೆ ಅಂತಂದರೆ ಈಸಿಯಾಗಿ ನಾವು ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಅಂದರೆ -2 ಪ್ಲಸ್ 2 ಈಸ್ ವಾಟ್ 0. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು -2, ಆ -2ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನಾನು ಮಾಡ್ಬೋದಾ? ಎಸ್, ನೋಡಿ ಇಲ್ಲಿ ಪುಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನೋಡಿ ಎಕ್ಸ್ ಇಲ್ಲಿ ಯಾವ್ದು ಫ್ಯಾಕ್ಟರ್ಸ್ ಇದಾವೆ, ಇವು ಡಿಫ್ರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್. ನೀವು ಫಸ್ಟಿಗೆ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ತಗೋಬೋದು, ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ತಗೋಬೋದು, ಯಾವುದು ನಿಮ್ಮ ಇಷ್ಟ. ರೈಟ್, ನನಗೆ ಎ ಇದೆ, ಎ ವ್ಯಾಲ್ಯೂನೇ ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಡಿವೈಡೆಡ್ ಬೈ ಏನಿದೆ ಅದು ತಗೊಳ್ಳಿ. ಇದು ಯಾವಾಗ ಅಂದರೆ ಓನ್ಲಿ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾಗ. ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾಗ ನಾನು ಬೇರೆ ಮೆಥಡ್ ಹೇಳ್ತೀನಿ. ಓಕೆ, ರೈಟ್ ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಇದೆ, ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ರೈಟ್, ದಿಸ್ ಇಂಪ್ಲೈಸ್ ಏನಾಗುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 1 ಇದೆ, ಟ್ರಾನ್ಸ್ಫರ್ ಮಾಡಿ -1 ಅಂತ ಆಗುತ್ತೆ. ಈ ಪ್ಲಸ್ 1ನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ -1. ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ, -1. ಎಲ್ಲಿ ಇಕ್ವೇಶನ್ 2 ಒಳಗಡೆ, ಆಲ್ವೇಸ್ ಇಕ್ವೇಶನ್ 2 ಒಳಗಡೆ. ಇದು ಇಕ್ವೇಶನ್ 2 ಇದೆ, ಇಲ್ಲಿ 1 ಅಂತ ಇದೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ 1 ಇರುತ್ತೆ. ಈಸ್ ಈಕ್ವಲ್ ಟು ಎ ಇದೆ, ಎಕ್ಸ್ ಪ್ಲಸ್ 2 ಅಂದರೆ ಎಕ್ಸ್ ವ್ಯಾಲ್ಯೂ ಏನಿದೆ -1, ಎಕ್ಸ್ ಈಸ್ -1 ಪ್ಲಸ್ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ 1 ಅಂದರೆ ಏನು ತೊಗೊಂಡಿದ್ದೀನಿ ನಾನು, 0 ಅಂತ ತೊಗೊಂಡಿದ್ದೀನಿ, 0. ರೈಟ್, ನೆಕ್ಸ್ಟ್ ಯಾವುದೇ ಟರ್ಮ್ ಇಲ್ಲ, 0 ಇಂಟು ಬಿ ಈಸ್ 0 ಆಗುತ್ತೆ. ರೈಟ್, ಇಲ್ಲೇನಾಗುತ್ತೆ ನೋಡಿ, 1 ಈಸ್ ಈಕ್ವಲ್ ಟು ಇಲ್ಲೇನಿದೆ ಎ -1 ಪ್ಲಸ್ 2, -1 ಪ್ಲಸ್ 2 ಏನಾಗುತ್ತೆ 1 ಅಂತ ಆಗುತ್ತೆ. ದೆನ್ ಬಿ ಇಂಟು 0 ಈಸ್ 0 ಆಗುತ್ತೆ. ರೈಟ್, ದಿಸ್ ಇಂಪ್ಲೈಸ್ 1 ಇಂಟು ಎ ಈಸ್ ಈಕ್ವಲ್ ಟು ವಾಟ್ 1 ಮೀನ್ಸ್ ಎ ವ್ಯಾಲ್ಯೂ ಏನು ಬಂತ ಹೇಳಿ 1 ಅಂತ ಬಂದಿದೆ. ರೈಟ್, ನೆಕ್ಸ್ಟ್ ಇವಾಗ ನನಗೆ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಬೇಕು ಅಂತಂದರೆ ಬಿ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಪ್ಲಸ್ 2 ಇದನ್ನು 0 ಮಾಡಬೇಕು. ಇದು ಓನ್ಲಿ ಯಾವಾಗಂತ ನಾನು ರಿಪೀಟ್ ಪದೇ ಹೇಳ್ತಾ ಇದ್ದೀನಿ, ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾಗ. ನಿಮಗೆ ಎ ವ್ಯಾಲ್ಯೂ ಬೇಕಂದರೆ ಎ ಡಿವೈಡೆಡ್ ಬೈ ಯಾವ ಲೀನಿಯರ್ ಫ್ಯಾಕ್ಟರ್ ಇದೆ ಅದನ್ನು 0 ಮಾಡ್ಕೋಬೇಕು. ದೆನ್ ಬಿ ವ್ಯಾಲ್ಯೂ ಬೇಕಾದರೆ ಬಿ ಡಿವೈಡೆಡ್ ಬೈ ಯಾವ ಲೀನಿಯರ್ ಫ್ಯಾಕ್ಟರ್ ಇದೆ ಅದನ್ನು 0 ತಗೋಬೇಕು. ನೋಡಿ, ಪುಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಪುಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ತಗೊಂಡ್ರೆ ದಿಸ್ ಇಂಪ್ಲೈಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 2 ಇದೆ, ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ರೈಟ್ ಹ್ಯಾಂಡ್ ಸೈಡ್ ತಂದರೆ ಪ್ಲಸ್ 2 ಬಿಕಮ್ -2. ಓಕೆ, ಇವಾಗ ಈಕ್ವೇಶನ್ 2 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಈಕ್ವೇಶನ್ 2 ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಸೈಡ್ 1 ಇದೆ. 1 ಈಸ್ ಈಕ್ವಲ್ ಟು ಎ, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಏನಂತ ತೊಗೊಂಡಿದ್ದೀನಿ 0, ಎಕ್ಸ್ ಪ್ಲಸ್ 2 ಈಸ್ 0 ಇಂಟು ಎ ಈಸ್ 0 ಆಗಿಬಿಡುತ್ತೆ. ಆದರೂ ಕೂಡ ನಾನು ಬರಿತಾ ಇದ್ದೀನಿ ಸಪ್ರೇಟ್. ಪ್ಲಸ್ ದಿಸ್ ಇಸ್ ಬಿ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ವ್ಯಾಲ್ಯೂ ಏನಿದೆ ನೋಡಿ -2 ಪ್ಲಸ್ 1. ನೋಡಿ ಇವಾಗ ಏನಾಗುತ್ತೆ, ಇದು 1 ಇದೆ, ಇದು ಅಂತೂ 0 ಇಂಟು ಎ ಏನಾಗುತ್ತೆ 0. -2 ಪ್ಲಸ್ 1 ಈಸ್ -1, -1 ಇಂಟು ಬಿ ಈಸ್ -b ಅಂತ ಆಗುತ್ತೆ. ರೈಟ್, 1 ಈಸ್ ಈಕ್ವಲ್ ಟು -b, ದಿಸ್ ಇಂಪ್ಲೈಸ್ b ಈಸ್ ಈಕ್ವಲ್ ಟು -1. b ಈಸ್ ಈಕ್ವಲ್ ಟು ವಾಟ್ -1. ಓಕೆ, ಎ ಮತ್ತು ಬಿ ವ್ಯಾಲ್ಯೂಗಳು ಬಂದಿವೆ. ಇವಾಗ ಎ ಮತ್ತು ಬಿ ವ್ಯಾಲ್ಯೂ ಬಂದಿವೆ ಅಂತಂದರೆ ಈಕ್ವೇಷನ್ 1 ಏನಾಗುತ್ತೆ, ಈಕ್ವೇಷನ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ರೈಟ್, ಈಕ್ವೇಷನ್ ನಂಬರ್ 1 ಇಂಪ್ಲೈಸ್ ಏನಾಗುತ್ತೆ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ 1 ಡಿವೈಡೆಡ್ ಬೈ ಏನಿದೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂತ ಇದೆ, ಅದು ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಎ ಅಂದರೆ ವ್ಯಾಲ್ಯೂ ಏನಿದೆ ಹೇಳಿ 1
divided by x plus 1. Then b is minus 1. Plus of minus 1 divided by ಏನಾಗುತ್ತೆ x plus 2 ಅಂತ ಆಗುತ್ತೆ. ರೈಟ್, ಈ ಥರ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಕ್ವೇಷನ್ 1 ಒಳಗಡೆ. ರೈಟ್, ನೀವು ನೋಡಿ ಈ ಫ್ರಾಕ್ಷನ್ನ ಈ ಥರ ಸಿಂಪ್ಲಿಫೈ ಮಾಡಿದ್ದೀನಿ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನೋಡಿ, ಇದೇ ಬರುತ್ತೆ, ನೆನಪಿರಲಿ. ಓಕೆ, ರೈಟ್. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಂಟಿಗ್ರೇಟಿಂಗ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಂಟಿಗ್ರೇಟಿಂಗ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿತಾ ಇದ್ದೀನಿ. ನೋಡಿ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲೇನಿದೆ 1. ಸಪ್ರೇಟ್ ಇಂಟಿಗ್ರೇಷನ್, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಇಂಟಿಗ್ರೇಷನ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡು ಇಂಟಿಗ್ರೇಷನ್ ಮಾಡಬೇಕು. ಇದು ಟೋಟಲ್ ಟರ್ಮಿಗೆ ಇಂಟಿಗ್ರೇಷನ್ ಅಂದರೆ ಸಪ್ರೇಟ್ ಇಂಟಿಗ್ರೇಷನ್ ತಗೋತೀನಿ. 1 ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಎಕ್ಸ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ, ಇಲ್ಲಿ ಮೈನಸ್ 1 ಅದು ಇರೋದು ಆಲ್ರೆಡಿ ಮೈನಸ್ ಔಟ್ಸೈಡ್ ಬಂದಿದೆ, ಏನಾಗುತ್ತೆ ನೋಡಿ, ಇದು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಈ ಥರ ಸಪ್ರೇಟ್ ಬರಿಬೋದು. ಓಕೆ, ನೀವು ಒಂದು ಫಾರ್ಮುಲಾನ ನೆನ್ಪು ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗಿತ್ತು ಹೇಳಿ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಆಗಿತ್ತು. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಇದರ ಜೊತೆಗೆ ಈ ಥರನೂ ಇತ್ತು ನೋಡಿ ಒಂದು ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಮೋಡ್ ಆಫ್ ಎಕ್ಸ್ ಅಂತೇಳಿ. ಎಸ್, ಪ್ಲಸ್ ಸಿ ಅಂತ ಇದೆ, ಪ್ಲಸ್ ಸಿ ಬರಿಬೇಕು. ಓಕೆ, ಇಲ್ಲಿ ಎಫ್ ಆಫ್ ಎಕ್ಸು ಅದು ಎಫ್ ಡ್ಯಾಶ್ ಆಫ್ ಎಕ್ಸ್, ಇದು ಎಕ್ಸ್ನ ಎಫ್ ಆಫ್ ಎಕ್ಸ್ ಅಂತ ತಿಳ್ಕೊತೀನಿ. ಎಕ್ಸ್ ಡಿಫ್ರೆನ್ಷಿಯೇಷನ್ 1 ನ್ಯೂಮರೇಟರ್ನಲ್ಲಿ ಇದೆ, ಅಂದರೆ ಇದು ಎಫ್ ಆಫ್ ಎಕ್ಸು, ಇದು ಎಫ್ ಡ್ಯಾಶ್ ಆಫ್ ಎಕ್ಸು. ಲಾಗ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್. ರೈಟ್, ಬರಿಬೋದಾ? ಹಾಗೆ ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತೀನಿ. ಎಕ್ಸ್ ಪ್ಲಸ್ 1 ಅನ್ನೋದು ಎಫ್ ಆಫ್ ಎಕ್ಸ್ ಅಂತ ತಿಳ್ಕೊಳ್ಳಿ. ಇದರ ಡಿಫ್ರೆನ್ಷಿಯೇಷನ್ ನ್ಯೂಮರೇಟರ್ನಲ್ಲಿ ಇದೆನಾ ಇಲ್ಲವ ಚೆಕ್ ಮಾಡಿ. ಎಸ್ ಇದೆ, ಇದ್ದರೆ ಇದನ್ನು ಏನು ಮಾಡ್ಬೋದು ಹೇಳಿ, ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ಆಮೇಲೆ ಮೈನಸ್ ಎಕ್ಸ್ ಪ್ಲಸ್ 2, ಎಕ್ಸ್ದ ಡಿಫ್ರೆನ್ಷಿಯೇಷನ್ 1, 2ದು 0, ಅಂದರೆ ಇದು ಎಫ್ ಆಫ್ ಎಕ್ಸು, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಇದರದ್ದು ಲಾಗ್ನಲ್ಲಿ ಕನ್ವರ್ಟ್ ಮಾಡಿ, ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಏನಾಗುತ್ತೆ, ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ 2 ಅಂತ ಆಗುತ್ತೆ. ಯಾಕಂದರೆ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ, ಇದು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 2, ಎಸ್ ಪ್ಲಸ್ ಸಿ ಅಂತ ಬರಿಬೋದು. ಈಸ್ ಈಕ್ವಲ್ ಟು ನೋಡಿ, ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಈಸ್ ಲಾಗ್ ಎಮ್ ಬೈ ಎನ್ ಅಂತ ಬರಿತೀವಿ. ಲಾಗ್ ಆಫ್ ಎಮ್ ಬೈ ಎನ್, ಎಮ್ ಅಂದರೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ನೋಡಿ ಎಷ್ಟು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು, ಇದನ್ನು ನಾನು ಐ ಅಂತ ಬರೆದಿದ್ದೀನಿ, ಮೀನ್ಸ್ ಇಂಟಿಗ್ರೇಷನ್ ಅಂತ ತೊಗೊಂಡಿದ್ದೀನಿ. ಐ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ಇದು ಟೋಟಲ್ ಫೈನಲ್ ಆನ್ಸರ್. ನೋಡಿ, ಸಿಂಪಲ್ ಆಗಿ ಈ ಥರದ್ದು ಪ್ರಾಪರ್ ರ್ಯಾಷನಲ್ ಫಂಕ್ಷನ್ನ ನಾವು ಪಾರ್ಷಲ್ ಒಳಗಡೆ ಬರೆದು ಇಂಟಿಗ್ರೇಷನ್ ಮಾಡೋದು ಇಷ್ಟೇ. ಇಂಟಿಗ್ರೇಷನ್ ಇಲ್ಲಿ ಯಾವುದೇ ಥರದ ಕನ್ಫ್ಯೂಷನ್ನು ಅಥವಾ ಯಾವುದೇ ಥರದ್ದು ಟೆನ್ಷನ್ ಇಲ್ಲ. ಸಿಂಪಲಾಗಿ ಸಾಲ್ವ್ ಮಾಡೋದು, ಯಾವುದೇ ಥರದ ಹಾರ್ಡು ಆಗಲ್ಲ. ಈ ಫ್ರ್ಯಾಕ್ಷನ್ನ ಈ ಥರ ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು ಇಂಟಿಗ್ರೇಷನ್. ಇಲ್ಲ ಡೈರೆಕ್ಟ್ ಇಲ್ಲೇ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ರೈಟ್, ನೋಟ್ ಮಾಡ್ಕೊಳ್ಳಿ. ಇದು ಕಾನ್ಸೆಪ್ಟ್ ಈಸಿ ಇದೆ. ಡೆಫಿನೆಟ್ಲಿ ಇಲ್ಲಿ ಇದು ಒಂದು 3 ಮಾರ್ಕ್ಸಿಂದ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್, ಓಕೆ, 186th ಕ್ವಶನ್. ನಾನೀಗ ಇವ್ಯಾಲ್ಯುವೇಟ್ ಅಂತ ಬರೆಯಲ್ಲ, ಡೈರೆಕ್ಟ್ ಕ್ವಶನ್ ಬರೀತೀನಿ ನೋಡಿ. ಕ್ವಶನ್ ನಂಬರ್ 186. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಫಸ್ಟಿಂದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇತ್ತು ಹೇಳಿ, ನ್ಯೂಮರೇಟರ್ 1 ಇತ್ತು, ಇಲ್ಲಿ ಓನ್ಲಿ ಏನಿದೆ ಈಗ ಎಕ್ಸ್ ಇದೆ ಅಷ್ಟೇ. ನ್ಯೂಮರೇಟರ್ನಲ್ಲಿ 1 ಇತ್ತು, ಇಲ್ಲಿ ನ್ಯೂಮರೇಟರ್ನಲ್ಲಿ ಎಕ್ಸ್ ಇದೆ ಅಷ್ಟೇ. ಓಕೆ, ಈ ಕ್ವಶನ್ನು ಯಾವ್ಯಾವ ಇಯರ್ನಲ್ಲಿ ಕೇಳಿದಾನೆ ಅನ್ನೋದು ನೋಡಿ. ಜೂನ್ 15, ಜೂನ್ ಅಥವಾ ಜುಲೈ, ಜೂನ್ 15, ಜೂನ್ 16, ಜೂನ್ 17 ಆ್ಯಂಡ್ ಮಾರ್ಚ್ 18ನಲ್ಲಿ ಇದೇ ಸೇಮ್ ಕ್ವಶನ್ನು 3 ಮಾರ್ಕ್ಸಿಗೆ 4 ಟೈಮ್ಸ್ ಕೇಳಿದ್ದಾನೆ ಮಾರ್ಚ್ 18ನಲ್ಲಿ. ಓಕೆ, ರೈಟ್, ಮಾರ್ಚ್ 18, ಜೂನ್ 15, ಜೂನ್ 16, ಜೂನ್ 17.
ರೈಟ್, ನೆನ್ಪಿಟ್ಕೊಳ್ಳಿ, ಇದು 3 ಮಾರ್ಕ್ಸಿಗಿದೆ ಕ್ವಶನ್. ರೈಟ್, ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು. ಫಸ್ಟ್ ಚೆಕ್ ಮಾಡಿ ಲೀನಿಯರ್ ಡಿಫರೆಂಟ್ ಫ್ಯಾಕ್ಟರ್ಸ್ ಇದಾವನ ಅಥವಾ ಲೀನಿಯರ್ ರಿಪೀಟೆಡ್ ಫ್ಯಾಕ್ಟರ್ಸ್ ಇದಾವನ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆನಾ. ಓನ್ಲಿ 3 ಮೆಥಡ್ ಡಿಫರೆಂಟ್ ಕೈಂಡ್ಸ್ ಇದಾವೆ. ಒಂದು ಲೀನಿಯರ್ ಡಿಫರೆಂಟ್ ಫ್ಯಾಕ್ಟರ್ಸ್, ಇನ್ನೊಂದು ಲೀನಿಯರ್ ರಿಪೀಟೆಡ್ ಫ್ಯಾಕ್ಟರ್ಸ್, ಇನ್ನೊಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಇದು ಫಸ್ಟ್ ಲೀನಿಯರ್ ಡಿಫರೆಂಟ್ ಫ್ಯಾಕ್ಟರ್ಸ್ ಇದಾವೆ. ಲೆಟ್ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಲ್ಲಿ ಇಂಟು ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್. ಓಕೆ, ಎಸ್. ಮತ್ತೆ ಸೇಮ್ ಮೆಥಡು ಕನ್ಸಿಡರ್ ಏನು ಹೇಳಿ, ಇಂಟಿಗ್ರ್ಯಾಂಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಆಮೇಲೆ ಎಕ್ಸ್ ಪ್ಲಸ್ 2. ಸೇಮ್, ಏನೂ ಇಲ್ಲ. 2 ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ನ್ಯೂಮರೇಟರ್ ಏನೇ ಇರಲಿ ಅದರ ಬಗ್ಗೆ ಡೋಂಟ್ ಕೇರ್. ಓಕೆ, ಎಸ್. ರೈಟ್, ಈ ಥರ ಲೀನಿಯರ್ ಡಿಫರೆಂಟ್ ಇದ್ದರೆ ನಾನು ನಿಮ್ಗೆ ಏನು ಮಾಡಿರಿ ಅಂತ ಹೇಳಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಲಾಜಿಕ್ಕು ಹೇಳ್ತೀನಿ, ಪ್ರತಿಯೊಂದು ಕ್ವಶನ್ಗೂ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಅದು ಲೀನಿಯರ್ ಡಿಫರೆಂಟ್ ಫ್ಯಾಕ್ಟರ್ಸ್ ಇರಲಿ, ಲೀನಿಯರ್ ರಿಪೀಟೆಡ್ ಇರಲಿ ಅಥವಾ ಕ್ವಾಡ್ರಾಟಿಕ್ ಇರಲಿ, ಇಲ್ಲಿ ಡಿನಾಮಿನೇಟರ್ ಒಳಗಡೆ ಏನಿದೆ ಅದು ಆಸ್ ಇಟ್ ಈಸ್ ಬರೀರಿ. ಓಕೆ, ರೈಟ್. ಇದು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಇದು ಡಿನಾಮಿನೇಟರ್ ಏನಿರುತ್ತೆ ಅದು ಆಸ್ ಇಟ್ ಈಸ್ ಬರೀರಿ. ಓಕೆ, ಎ ಇಲ್ಲಿ ಎಕ್ಸ್ ಪ್ಲಸ್ 1 ಇದೆ. ಆ ಎಕ್ಸ್ ಪ್ಲಸ್ 1 ಅನ್ನೋದು ಬಿಟ್ಟು ಇಲ್ಲಿ ಉಳಿದಿದ್ದು ಯಾವುದು ಹೇಳಿ, ಡಿನಾಮಿನೇಟರ್ ಒಳಗಡೆ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಈ ಥರ ಬರೀಬೇಕು. ಪ್ಲಸ್ ಇದು ಯಾವುದೇ ಮೆಥಡ್ನಲ್ಲೂ ಮೀನ್ಸ್ ಇಲ್ಲಿ 3 ಡಿಫ್ರೆಂಟ್ ಕೈಂಡ್ಸ್ ಇದಾವೆ ಅಂತ ಹೇಳೀನಿ. ಆ 3 ಡಿಫ್ರೆಂಟ್ ಕೈಂಡ್ಸ್ನಲ್ಲೂ ಇದೇ ಮೆಥಡ್ ಯೂಸ್ ಮಾಡಿದ್ರೆ ಓಕೆ. ಬಿ ಬರೆದಿದ್ದೀನಿ. ಬಿ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಪ್ಲಸ್ 2. ಎಕ್ಸ್ ಪ್ಲಸ್ 2ನ ಬಿಟ್ಟು ಎಕ್ಸ್ ಪ್ಲಸ್ 1. ಬೇಕಿದ್ದರೆ ನೀವು ಇದು ಒಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎ ಇಂಟು ಎಕ್ಸ್ ಪ್ಲಸ್ 2 ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಬಿ ಇಂಟು ಎಕ್ಸ್ ಪ್ಲಸ್ 1 ಇವೆರಡು ಮಲ್ಟಿಪ್ಲೈ ಮಾಡಿದ ಡಿನಾಮಿನೇಟರ್ ಒಳಗೆ. ಓಕೆ, ರೈಟ್, ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ 1. ಇಲ್ಲಿ ಡಿನಾಮಿನೇಟರ್ ಒಳಗಡೆ ಎರಡೂ ಸೇಮು ಡೆಫಿನೆಟ್ಲಿ ಕ್ಯಾನ್ಸಲ್ ಆಗಲೇಬೇಕು. ಕ್ಯಾನ್ಸಲ್ ಆಗಲಿ ಅಂತ ತಿಳ್ಕೊಂಡೆ ಇದು ಆ್ಯಸ್ ಇಟ್ ಈಸ್ನ ತೊಗೋತೀವಿ, ಅಥವಾ ಡೆಫಿನೆಟ್ ಇದು ಕ್ಯಾನ್ಸಲ್ ಆಗೇ ಆಗುತ್ತೆ, ಎಲ್ ಸಿ ಎಮ್ ಅದೇ ಬರುತ್ತೆ. ಓಕೆ, ನೆನಪಿರ್ರಿ. ರೈಟ್, ಎಕ್ಸ್ ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ ನೋಡಿ, ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ದಿಸ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 2. ಇವಾಗ ಮತ್ತೆ ಸೇಮ್ ಈ ಈಕ್ವೇಷನ್ ನಂಬರ್ 2ನ ತೊಗೊಂಡು ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಏನಂತ ಹೇಳಿದ್ದೀನಿ, ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ತಗೊಂಡ್ರೆ ಡೆಫಿನೆಟ್ಲಿ ಎ ವ್ಯಾಲ್ಯೂ ಬರುತ್ತೆ. ಪುಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ತೊಗೊಂಡ್ರೆ ಡೆಫಿನೆಟ್ಲಿ ಬಿ ವ್ಯಾಲ್ಯೂ ಬರುತ್ತೆ. ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು -1. ನೋಡಿ, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ -1. -1 ಈಸ್ ಈಕ್ವಲ್ ಟು ದಿಸ್ ಈಸ್ ಎ. ಎಕ್ಸ್ ವ್ಯಾಲ್ಯೂ ಏನು ಹೇಳಿ, -1 ಪ್ಲಸ್ 2. ದೆನ್ ಪ್ಲಸ್ ಆಫ್ ಬಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹೇಳಿ, ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 1 ಅಂದರೆ 0. ಟೋಟಲಿ ಎಕ್ಸ್ ಪ್ಲಸ್ 1 ವ್ಯಾಲ್ಯೂ ಏನು ಹೇಳಿ, 0. ದಿಸ್ ಈಸ್ 0. 0 ಇಂಟು ಬಿ 0 ಆಗುತ್ತೆ. ಓಕೆ, -1 ಈಸ್ ಈಕ್ವಲ್ ಟು ದಿಸ್ ಈಸ್ ಎ. ನೋಡಿ, -1 ಪ್ಲಸ್ 2 ಪ್ಲಸ್ 1 ಪ್ಲಸ್ 1 ಇಂಟು ಎ. ಎ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, -1. ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು -1. ಒಂದು ವ್ಯಾಲ್ಯೂ ಬಂತು ನೋಡಿ, ಎ ವ್ಯಾಲ್ಯೂ. ನೆಕ್ಸ್ಟ್ ಇವಾಗ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಬೇಕು ಅಂತಂದರೆ ಏನು ಮಾಡ್ಬೇಕು ಹೇಳಿ, ಬಿ ವ್ಯಾಲ್ಯೂ ಪುಟ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬಿ ಡಿವೈಡೆಡ್ ಬೈ ಯಾವುದಿದೆ, ಎಕ್ಸ್ ಪ್ಲಸ್ 2 ಇದೆ. ಪುಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು -2. ಈ -2 ವ್ಯಾಲ್ಯೂನ ಈಕ್ವೇಷನ್ ನಂಬರ್ 2 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇದ್ದಲ್ಲಿ ಎಕ್ಸ್ ವ್ಯಾಲ್ಯೂ ಈಸ್ -2. ದೆನ್ ದಿಸ್ ಈಸ್ ಈಕ್ವಲ್ ಟು ಎ. ಎಕ್ಸ್ ಪ್ಲಸ್ 2 ಅಂದರೆ ಏನಿದೆ, 0. ಎಕ್ಸ್ ಪ್ಲಸ್ 2 ಈಸ್ 0. 0 ಇಂಟು ಎ ಈಸ್ 0 ಆಗುತ್ತೆ. ಪ್ಲಸ್ ಬಿ, ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ವ್ಯಾಲ್ಯೂ -2. -2 ಪ್ಲಸ್ 1. ರೈಟ್, ಓಕೆ. ಇವಾಗ ನೋಡಿ, 0 ಇಂಟು ಎ ಈಸ್ 0. ಇಲ್ಲಿ -2 ಇದೆ, -2 ಇರಲಿ. -2 ಪ್ಲಸ್ 1 ಈಸ್ -1. -1 ಇಂಟು ಬಿ ಈಸ್ -b. ರೈಟ್, ಬೋತ್ ಸೈಡ್ ಮೈನಸ್ ಕ್ಯಾನ್ಸಲ್ ಆಗ್ತವೆ. ದಿಸ್ ಇಂಪ್ಲೈಸ್ ಬಿ ಈಸ್ ಈಕ್ವಲ್ ಟು 2 ಅಂತ ಆಗುತ್ತೆ.
ಬಿ ವ್ಯಾಲ್ಯೂ 2. ರೈಟ್, ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು. ಈಕ್ವೇಷನ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ 1 ಏನಿದೆ ನೋಡಿ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇದೆ. ಎಕ್ಸ್ ಈಕ್ವೇಷನ್ ನಂಬರ್ 1 ಇಂಪ್ಲೈಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. This is equal to a value ಏನು ಬಂದಿದೆ ಹೇಳಿ, -1. -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ b ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. b ವ್ಯಾಲ್ಯೂ ಏನು ಬಂದಿದೆ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಓಕೆ, ಎಕ್ಸ್ ಪ್ಲಸ್ 2. ರೈಟ್, ಇವಾಗ ಡೈರೆಕ್ಟ್ ಎ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದೀನಿ ಈಗ. ರೈಟ್, ಇದಕ್ಕೆ ಏನು ಮಾಡ್ಬೇಕು ಹೇಳಿ, ಈ ಈಕ್ವೇಷನ್ 1 ಒಳಗಡೆ ಎ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟ್ ಏನು ಮಾಡ್ಬೇಕು ಹೇಳಿ, integrating both side with respect to x. Integration of x divided by x plus 1 into x plus 2 into dx. Right, ಇಷ್ಟಿದೆ. ನೆಕ್ಸ್ಟ್ ನೋಡಿ, ಈಸ್ ಈಕ್ವಲ್ ಟು ಏನಾಗುತ್ತೆ, -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇದೆ. ಇದೊಂದು ಟರ್ಮು, ಇದೊಂದು ಟರ್ಮು, ಟೋಟಲಿ ಈ ಟರ್ಮಿಗೆ ಇಂಟಿಗ್ರೇಷನ್ ಬೋತ್ ಸೈಡ್ ಅಂದರೆ ಇದು ಟರ್ಮಿಗೆ ಇಂಟಿಗ್ರೇಷನ್, ಈ ಟರ್ಮಿಗೆ ಇಂಟಿಗ್ರೇಷನ್. ಇಲ್ಲಿ ಸಪರೇಟ್ ಇಂಟಿಗ್ರೇಷನ್ನ ತಗೊಳ್ಳೋಣ. ಹೇಗೆ ಸಪರೇಟ್ ಅಂತಂದರೆ, ಈ ಟೋಟಲ್ ಫುಲ್ ಟರ್ಮಿಗೆ ಇಂಟಿಗ್ರೇಷನ್, ಇಲ್ಲಿ ಟೋಟಲ್ ಫುಲ್ ಟರ್ಮಿಗೆ ಇಂಟಿಗ್ರೇಷನ್, ಇದಕ್ಕೊಂದು ಸಪ್ರೇಟ್ ಇಂಟಿಗ್ರೇಷನ್, ಇದಕ್ಕೊಂದು ಸಪ್ರೇಟ್ ಇಂಟಿಗ್ರೇಷನ್. ಓಕೆ, ಮೈನಸ್ ಇದೆ, ಔಟ್ಸೈಡ್ ತಗೋತಾ ಇದ್ದೀನಿ. ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್, ದೆನ್ ಪ್ಲಸ್ ಈ 2 ಔಟ್ಸೈಡ್ ಕಾನ್ಸ್ಟಂಟ್ ಇದ್ದರೆ ಇಂಟಿಗ್ರೇಷನ್ದು ಔಟ್ಸೈಡ್ ತಗೋತೀವಿ. 2 ಇಂಟಿಗ್ರೇಷನ್ ಆಫ್ ಏನಿಲ್ಲ ಅಂದರೆ 1 ಇರುತ್ತೆ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ನೋಡಿ ಸೇಮು, ದಿಸ್ ಈಸ್ ಐ, ಇದನ್ನು ಐ ಅಂತ ತೊಗೊಂಡಿವಿ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ರೈಟ್, ಓಕೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ನೋಡಿ 1 ಡಿವೈಡೆಡ್ ಬೈ, ಈ ಪ್ರೀವಿಯಸ್ ಕ್ವಶನ್ ಮಾಡಿದ್ದೇನೆ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಈ ಎಕ್ಸ್ ಪ್ಲಸ್ 1 ಅಂದರೆ ಎಫ್ ಆಫ್ ಎಕ್ಸ್ ಅಂತ ತಿಳ್ಕೊಳ್ಳಿ. ನ್ಯೂಮರೇಟರ್ನಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ಪ್ಲಸ್ 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅದರ ಡಿಫ್ರೆನ್ಷಿಯೇಷನ್ 0, 1 ಪ್ಲಸ್ 0 ಅಂತ ನಾವು ಬರ್ಕೋಬಹುದು ಅಲ್ಲಿ. ಓಕೆ, ರೈಟ್, ಇದು ಸ್ಯಾಟಿಸ್ಫೈ ಆಗುತ್ತೆ. ಸೆಕೆಂಡ್ ನೋಡಿ, ಎಕ್ಸ್ ಡಿಫ್ರೆನ್ಷಿಯೇಷನ್ 1, 2 0, 1 ಪ್ಲಸ್ 0 ಅಂತ ಬರಿಬೋದು ನ್ಯೂಮರೇಟರ್ ಒಳಗಡೆ. ರೈಟ್, ಅಂದರೆ ಇದು ಡಿನಾಮಿನೇಟರ್ ಒಳಗಡೆ ಎಫ್ ಆಫ್ ಎಕ್ಸ್ ಇದೆ, ನ್ಯೂಮರೇಟರ್ನಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ, ಇದು ಸ್ಯಾಟಿಸ್ಫೈ ಆಗುತ್ತೆ. ಹಾಗಿದ್ರೆ ನಾನು ಏನು ಮಾಡ್ಬೋದು ಹೇಳಿ, ಮೈನಸ್ log of mod of f of x. f of x ಅಂದರೆ ಏನು ಹೇಳಿ, x plus 1. then plus of 2 log of mod of x plus 2. ರೈಟ್, ಪ್ಲಸ್ ಸಿ ಈ ಥರ ಬರೀಬಹುದು. ಓಕೆ, ಇವಾಗ ಮತ್ತೆ ನೋಡಿ, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ mod ಆಫ್ ಎಕ್ಸ್ ಪ್ಲಸ್ 1. ಎನ್ ಲಾಗ್ ಎಮ್, ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್ ಫಾರ್ಮುಲಾ ಇದೆ, ಇದು ಎನ್ ಅಂತ ತಿಳ್ಕೊಳ್ಳಿ. 2 ಈಸ್ ಎನ್, ಎನ್ ಲಾಗ್ ಎಮ್ ಏನಾಗುತ್ತೆ ನೋಡಿ, ಪ್ಲಸ್ ಆಫ್ ಲಾಗ್ ಆಫ್ ಎಮ್, ಎಮ್ ಅಂದರೆ ಏನಿದೆ, ಎಕ್ಸ್ ಪ್ಲಸ್ 2 ಇದರದ್ದು ಹೋಲ್ ಸ್ಕ್ವಯರ್ ಈ ಥರ ಬರಿಬೋದು. ಎನ್ ಲಾಗ್ ಎಮ್ ಈಸ್ ಲಾಗ್ ಎಮ್ ಪವರ್ ಎನ್ ಪ್ಲಸ್ ಸಿ. ನೆಕ್ಸ್ಟ್ ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳಿ, ಲಾಗ್ ಎಮ್ ಮೈನಸ್ ಲಾಗ್ ಎನ್, ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್ ಅಂತ ಆಗುತ್ತೆ. ಇಲ್ಲಿ ಎಮ್ ಅಂದರೆ ಪಾಸಿಟಿವ್ ಟರ್ಮ್ ಇದ್ದದ್ದು, ಎನ್ ಅಂದರೆ ನೆಗೆಟಿವ್ ಟರ್ಮ್ ಇದ್ದದ್ದು. ಲಾಗ್ ಎಮ್ ಬೈ ಎನ್ ಫಾರ್ಮುಲಾ, ಲಾಗ್ ಆಫ್ ಎಮ್, ಎಮ್ ಅಂದರೆ ಏನಿದೆ ಹೇಳಿ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂದರೆ ಎಕ್ಸ್ ಪ್ಲಸ್ 1. ರೈಟ್, ಪ್ಲಸ್ ಸಿ. ಇದು ಟೋಟಲ್ ಆನ್ಸರ್, ಫೈನಲ್ ಆನ್ಸರ್ ಈ ಕ್ವಶನ್ದು. ಯಾವ್ದು ಹೇಳಿ, 186 ಕ್ವಶನ್. ರೈಟ್, ನೋಟ್ ಮಾಡ್ಕೊಳ್ಳಿ. ರೈಟ್, ನಿಮಗೆ ಇಲ್ಲಿ 187 ಹೋಮ್ವರ್ಕ್ ಕೊಡ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದು 187 ಹೋಮ್ವರ್ಕ್. ಎಕ್ಸ್ ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್ ಅಂತ ಇದೆ ನೋಡಿ. ಇದು ನಿಮಗೆ ಹೋಮ್ವರ್ಕು, ಟ್ರೈ ಮಾಡಿ. ಮಾರ್ಚ್ 2016 ಒಳಗಡೆ ಕೇಳಿದ್ದಾನೆ. ಮಾರ್ಚ್ 2016 ಒಳಗಡೆ 3 ಮಾರ್ಕ್ಸ್ ಕ್ವಶನ್ ಇದೆ. ಓಕೆ, ಇದು ಟ್ರೈ ಮಾಡಿ. ಎಸ್, 187. ರೈಟ್, ಓಕೆ.
Next question 188. Integration of 3x minus 1 divided by x minus 1 into x minus 2 into x minus 3 ಅಂತ ಇದೆ ನೋಡಿ. 3 ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾವೆ. 3 ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ 3 ಕಾನ್ಸ್ಟೆಂಟ್ನ ಯೂಸ್ ಮಾಡಬೇಕು. ಓಕೆ ರೈಟ್. ಫಸ್ಟ್ ನೋಡಿ, ಲೆಟ್ I is equal to integration of 3x minus 1 divided by x minus 1 into x minus 2 into x minus 3 into dx. Okay, right. Consider integrand na consider ಮಾಡ್ತಾ ಇದ್ದೀನಿ. Consider ಏನಿದೆ ನೋಡಿ, 3x minus 1 divided by x minus 1 into x minus 2 into x minus 3 ಅಂತ ಇದೆ, is equal to 3 different linear factors ಇದಾವೆ. a divided by ಒಂದು linear factor x minus 1 plus b divided by x minus 2 plus c divided by x minus 3. This is equation number 1 ಅಂತ ಕರಿತಾ ಇದ್ದೀನಿ. ಓಕೆ, ಎಸ್. ನೆಕ್ಸ್ಟ್, ಇವಾಗ ಇಲ್ಲಿ ಸರ್ ಇಲ್ಲಿ ಹೇಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕ್ರಿ, 3 ಟರ್ಮ್ಸ್ ಬಂದಿವೆ ಅಂತಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇರೋದು ಡೈರೆಕ್ಟ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಅಂತ. ರೈಟ್, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇದು ಎಲ್ಲ ಟರ್ಮ್ನಲ್ಲೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಎ ಬರ್ಕೊಳ್ಳಿ, ಫಸ್ಟು ಡಿವೈಡೆಡ್ ಬೈ ಬರ್ಕೊಳ್ಳಿ. ಇದರ ಡಿವೈಡೆಡ್ ಬೈ ಏನಿದೆ ಆ್ಯಸ್ ಇಟ್ ಈಸ್ ಅದೇ ಬರ್ಕೊಳ್ಳಿ, ಯಾಕಂದರೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3 ಇದು ಇವು ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾವೆ. ಇದರದ್ದು ಎಲ್ ಸಿ ಎಮ್ಮು ಅದೇ ಆಗಿರುತ್ತೆ. ಯಾವುದು ಹೇಳಿ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಅಂತ ಆಗಿರುತ್ತೆ. ಓಕೆ ರೈಟ್. ಇಲ್ಲಿ ಕಾನ್ಸ್ಟೆಂಟ್ ಎ ಇದೆ. ಈ ಎಗೆ ಡಿವೈಡೆಡ್ ಬೈ ಯಾವುದಿದೆ ಹೇಳಿ, ಎಕ್ಸ್ ಮೈನಸ್ 1. ಅದನ್ನು ಬಿಟ್ಟು ರಿಮೈನಿಂಗ್ ಫ್ಯಾಕ್ಟರ್ಸ್ಗಳು ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಇದನ್ನು ಬಿಟ್ಟು ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅದರ ಜೊತೆಗೆ ಎಸ್ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಬಿ ಡಿವೈಡೆಡ್ ಬೈ ಏನಿದೆ ಹೇಳಿ, ಎಕ್ಸ್ ಮೈನಸ್ 2. ಇದನ್ನು ಬಿಟ್ಟು ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನೇನಾಗುತ್ತೆ ನೋಡಿ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ 3 ಅನ್ನೋದನ್ನು ಬಿಟ್ಟು ರಿಮೈನಿಂಗ್ ಟರ್ಮ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನೇನಾಗುತ್ತೆ ನೋಡಿ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಓಕೆ, ಎಸ್. ಇದಕ್ಕೆ ನಾವು ಏನು ಮಾಡ್ಬೇಕು ಹೇಳಿ, ಡಿನಾಮಿನೇಟರ್ ಸೇಮ್ ಇರ್ತವೆ, ಕ್ಯಾನ್ಸಲ್ ಮಾಡಬೇಕು. ಓಕೆ, 3x ಮೈನಸ್ 1 ಈಸ್ ಈಕ್ವಲ್ ಟು ಇಲ್ಲೇನು ಉಳಿಯುತ್ತೆ ನೋಡಿ, ಎ ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಇದಕ್ಕೆ ಇಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಇಷ್ಟು ಬಂದಿದೆ. ಇವಾಗ ಏನು ಮಾಡ್ಬೇಕು ಸರ್ ನೋಡಿ ಕ್ಲಿಯರಾಗಿ, ಇಷ್ಟು ಲೆಂದಿ ಇದೆ ಸರ್. ಇವಾಗ ಎ ಬಿ ಸಿ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಯಾವುದೇ ಥರದ ಟೆನ್ಷನ್ ಇಲ್ಲ ಅಂತ ಹೇಳಿದ್ದೀನಿ. ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂದರೆ, ಎಕ್ಸ್ ಡಿವೈಡೆಡ್ ಬೈ ಏನಿದೆ ಹೇಳಿ, ಸಾರಿ ಎ ಡಿವೈಡೆಡ್ ಬೈ ಏನಿದೆ ಹೇಳಿ, ಎಕ್ಸ್ ಮೈನಸ್ 1. ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಎ ಡಿವೈಡೆಡ್ ಬೈ ಯಾವ ಫ್ಯಾಕ್ಟರ್ ಇದೆ ಅದನ್ನು 0 ಮಾಡಬೇಕು. ನಿಮಗೆ ಎ ವ್ಯಾಲ್ಯೂ ಬೇಕಾ, ಬಿ ವ್ಯಾಲ್ಯೂ ಬೇಕಾ, ಸಿ ವ್ಯಾಲ್ಯೂ ಬೇಕಾ ಫಸ್ಟು? ಸರ್ ನಮಗೆ ಎಲ್ಲನೂ ಬೇಕು, ಎ ಬಿ ಸಿ ಎಲ್ಲನೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಒಂದು ಆರ್ಡರ್ ವೈಸ್ ಹೋಗೋಣ. ಎ ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಅದರ ಡಿವೈಡೆಡ್ ಬೈ ಏನಿದೆ, ಎಕ್ಸ್ ಮೈನಸ್ 1. ಪುಟ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0 ಅಂತ ಬರಿತಾ ಇದ್ದೀನಿ ನೋಡಿ. ಓಕೆ, ಪುಟ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಡೆಫಿನೆಟ್ಲಿ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0 ತೊಗೊಂಡಿದ್ದೀನಿ ಅಂತಂದರೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದ್ದಾಗ ಅಷ್ಟೇ ಡೆಫಿನೆಟ್ಲಿ ನಾವು ಎ ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡ್ತೀವಿ ಇವಾಗ. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, 1. ಹೇಗೆ ಅಂದರೆ ನೋಡಿರಿ, ಎಕ್ಸ್ನ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 ಎಕ್ಸ್ ಈಸ್ 1 ಮೈನಸ್ 2 ಸಾರಿ ದಿಸ್ ಈಸ್ ಮೈನಸ್ 1 ಈಸ್ ಈಕ್ವಲ್ ಟು ದಿಸ್ ಈಸ್ ಎ, ಎಕ್ಸ್ ವ್ಯಾಲ್ಯೂ ಎಷ್ಟು ಹೇಳಿ, 1 ಮೈನಸ್ 2, then this is x is 1 minus 3 plus b. ಇಲ್ಲಿ ನೋಡಿ ಎಕ್ಸ್ ಮೈನಸ್ 1 ಅಂದರೆ ಏನಿದೆ, 0 ಇಂಟು ಎನಿ ನಂಬರ್ ಟೋಟಲಿ 0 ಪ್ಲಸ್ ದಿಸ್ ಇಸ್ ಸಿ ಇಂಟು ಎಕ್ಸ್ ಮೈನಸ್ 1 ಅಂದರೆ 0 ಇಂಟು ಎನಿ ನಂಬರ್ ಈಸ್ 0. ರೈಟ್. ಓಕೆ, ಇವಾಗ ನೋಡಿ 0 ಇಂಟು ಬಿ 0, ಅಲ್ಲಿ ಸಿ ಇಂಟು 0 ಆಗುತ್ತೆ, ಬಿಟ್ಬಿಡಿ. 3 1 3 ಮೈನಸ್ 1 ಎಷ್ಟಾಗುತ್ತೆ ನೋಡಿ, 2 ಈಸ್ ಈಕ್ವಲ್ ಟು ದಿಸ್ ಈಸ್ ಎ,
1 minus 2 ನೋಡಿ, 1 minus 2 is minus 1, 1 minus 3 is minus 2. ಓಕೆ, minus 1 into minus 2 ಎಷ್ಟಾಗುತ್ತೆ? ಪ್ಲಸ್ 2. 2 into a is 2a. 2a is equal to 2 ಅಂತಂದರೆ 2a is equal to 2. 2 get cancel, a is equal to 1 ಅಂತ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಹೇಗೆಂದರೆ 2 is equal to 2a ಅಂತ ಬರುತ್ತೆ. 2 is equal to 2a. this 2 get cancel, a is equal to 1 ಅಂತ ಬರುತ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಇವಾಗ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ನಾನು ನಿಮ್ಗೆ ಹೇಳಿದ್ದೆ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಪುಟ್ x minus 2 is equal to 0. ಪುಟ್ x minus 2 is equal to 0. ರೈಟ್, ದಿಸ್ ಇಂಪ್ಲೈಸ್ x is equal to what? 2. x ಇದ್ದಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿ? ಈಕ್ವೇಷನ್ ನಂಬರ್ 2 ಒಳಗಡೆ. ಈಕ್ವೇಷನ್ ನಂಬರ್ 2 3 ಇದೆ. ಆಮೇಲೆ x ವ್ಯಾಲ್ಯೂ ಈಸ್ ವಾಟ್? 2. 3 into 2 minus 1 ಈಸ್ ಈಕ್ವಲ್ ಟು ನೋಡಿ a. ಇಲ್ಲಿ ಇಂಟು ಏನಿದೆ? x minus 2 ಇದೆ. x minus 2 ಇದ್ರೆ ವ್ಯಾಲ್ಯೂ ಏನಿದೆ ನೋಡಿ? 0. ದಿಸ್ ಇಸ್ 0. ಓಕೆ, ಆಮೇಲೆ ಪ್ಲಸ್ b ನೋಡಿ, x minus 1, x minus 3. ಇಲ್ಲಿ x minus 2 ಟರ್ಮ್ ಇಲ್ಲ, ಅಂದರೆ x ವ್ಯಾಲ್ಯೂ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. b ಅಂದರೆ b, ಇಲ್ಲಿ x ಈಸ್ 2, 2 minus 1, ದೆನ್ x ವ್ಯಾಲ್ಯೂ ಈಸ್ 2 minus 3. ಓಕೆ, ಪ್ಲಸ್ c x minus 1 into x minus 2. x minus 2 ವ್ಯಾಲ್ಯೂ ಈಸ್ 0. 0 ಇಂಟು ಎನಿ ನಂಬರ್ ಏನಾಗುತ್ತೆ? 0. ರೈಟ್, ಇದೊಂದು ನೆನಪಿರಲಿ. ಓಕೆ, ರೈಟ್. ಇವಾಗ ಇಲ್ಲಿ 3 2s ಏನಾಗುತ್ತೆ ನೋಡಿ, ಮಲ್ಟಿಪ್ಲೈ ಮಾಡಿದರೆ 3 2s 6. 6 minus 1 ಎಷ್ಟಾಗುತ್ತೆ ನೋಡಿ? 5. ಎಸ್, ಈಸ್ ಈಕ್ವಲ್ ಟು a ಇಂಟು 0 ಈಸ್ 0. ಆಮೇಲೆ ಇಲ್ಲಿ ಪ್ಲಸ್ b ಇದೆ. 2 ಇಂಟು ಮೈನಸ್ 1 ಈಸ್ 1 ಆಗುತ್ತೆ. 2 minus 1 ಈಸ್ 1. ಆಮೇಲೆ 2 minus 3 ಮೈನಸ್ 1, ಇದು 0 ಆಗುತ್ತೆ. 1 into minus 1 is minus 1, minus 1 to b is minus b is equal to 5. ಇದು ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ರೈಟ್. ಡೈರೆಕ್ಟ್ ನಾನು ಏನು ಬರಿಬೋದು ಹೇಳಿ? b is equal to ಇಲ್ಲಿ b into 1 into minus 1 minus b is equal to 5. 5 is equal to minus b ಅಂತಂದರೆ ಬೋತ್ ಸೈಡ್ ಮೈನಸ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಮೀನ್ಸ್ b is equal to ಏನಾಯ್ತು ಹೇಳಿ? minus 5 ಅಂತ ಆಗಿದೆ. b is equal to what? minus 5. ಓಕೆ, ನೆಕ್ಸ್ಟ್ ಇವಾಗ ಮತ್ತೆ ಸಿ ವ್ಯಾಲ್ಯೂ ಬೇಕು ನನಗೆ. ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಸಿ ಡಿವೈಡೆಡ್ ಬೈ ಏನಿದೆ? x minus 3. ಪುಟ್ x minus 3 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ? x ಈಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ರೈಟ್, ಓಕೆ. x ಈಸ್ ಈಕ್ವಲ್ ಟು 3 ಆದರೆ ಈಕ್ವೇಷನ್ 2 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ನೋಡಿ? 3 ಇಂಟು x ವ್ಯಾಲ್ಯೂ ಈಸ್ 3. 3 minus 1 is equal to ಎಲ್ಲಿ? ಈಕ್ವೇಷನ್ 2. 3 x ವ್ಯಾಲ್ಯೂ 3 ಇಂಟು 3 9 ಆಗುತ್ತೆ. 9 minus 1 8 ಆಗುತ್ತೆ. ಅದು ಬರೀತೀವಿ ನೆಕ್ಸ್ಟ್ ಸ್ಟೆಪ್. ಈಸ್ ಈಕ್ವಲ್ ಟು a x minus 3 is equal to 0 ಇದೆ. ಇಲ್ಲಿ x minus 3 ವ್ಯಾಲ್ಯೂ 0 ಇಂಟು ಎನಿ ನಂಬರ್ 0 ಮೀನ್ಸ್ a ಇಂಟು 0. ನಾನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರಿತಾ ಇದ್ದೀನಿ, ಆದರೂ ಫಸ್ಟ್ ನೋಡಿ. ಪ್ಲಸ್ b ಇಂಟು ಎಕ್ಸ್ ಮೈನಸ್ 1, ಬಟ್ ಇಲ್ಲಿ ಎಕ್ಸ್ ಮೈನಸ್ 3 ಇದೆ. ಎಕ್ಸ್ ಮೈನಸ್ 3 ಅಂದರೆ 0 ಇಂಟು b 0 ಆಗಿರುತ್ತೆ. ಓಕೆ, ಪ್ಲಸ್ ನೆಕ್ಸ್ಟ್ ಸಿ ಇದೆ ನೋಡಿ. ಸಿ ಎಕ್ಸ್ ಮೈನಸ್ 1, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 3 minus 1. ನೆಕ್ಸ್ಟ್ ಎಕ್ಸ್ ಮೈನಸ್ 2, ಎಕ್ಸ್ ವ್ಯಾಲ್ಯೂ ಇಸ್ 3 minus 2 ಅಂತ ಬರಿಬಹುದು. ಓಕೆ, ಇವಾಗ ಇಲ್ಲಿ 3 3s ಏನಾಗುತ್ತೆ ಹೇಳಿ? 3 3s 9 minus 1 ಏನಾಯ್ತು ಹೇಳಿ? 8 ಈಸ್ ಈಕ್ವಲ್ ಟು ದಿಸ್ ಇಸ್ 0 0. ಇಲ್ಲಿ ಸಿ 3 minus 1 2, 3 minus 2 1 ನೋಡಿ. 2 into 1 is 2, 2 into c is 2c. 2c is equal to 8 ಆಗಿದೆ. 2c is equal to 8 ಅಂತಂದರೆ 2 1s 2 4s ಮೀನ್ಸ್ c is equal to ಏನಾಯ್ತು ಹೇಳಿ? 4. b ವ್ಯಾಲ್ಯೂ -5, a ವ್ಯಾಲ್ಯೂ 1. ರೈಟ್, ಈಕ್ವೇಷನ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ ನಂಬರ್ 1 ರೈಟ್, ಏನಾಗುತ್ತೆ ನೋಡಿ? ಈಕ್ವೇಷನ್ ನಂಬರ್ 1 3x minus 1 ಡಿವೈಡೆಡ್ ಬೈ x minus 1 ಇಂಟು x minus 2 ಆಮೇಲೆ x minus 3 ಈಸ್ ಈಕ್ವಲ್ ಟು a ಈಸ್ 1 ಡಿವೈಡೆಡ್ ಬೈ x minus 1
1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಆಮೇಲೆ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ ಬಿ ವ್ಯಾಲ್ಯೂ ಏನಿದೆ -5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ದೆನ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಸಿ ವ್ಯಾಲ್ಯೂ ಏನು ಬಂದಿದೆ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಈ ಥರ ಇದೆ. ಓಕೆ ರೈಟ್. ಇವಾಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಂಟಿಗ್ರೇಟಿಂಗ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೈಟ್. ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಫಸ್ಟ್ ಇದಿಷ್ಟು ನೋಟ್ ಮಾಡ್ಕೊಳ್ಳಿ. ನಾನು ಇದೊಂದು ಸ್ಟೆಪ್ ತೆಗಿತಾ ಇದ್ದೀನಿ. ಎಸ್ ಓಕೆ ನೋಡಿ, ಇಲ್ಲಿ ಐ ಅಂದರೆ ಏನಿದೆ ಕೇರ್ಫುಲ್ ಆಗಿ ನೋಡಿ. ಇಂಟಿಗ್ರೇಷನ್ ಆಫ್ 3x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇಂಟು ಡಿ ಎಕ್ಸ್ ಇದೆ. ಇದು ಐ, ನೆನಪಿರಲಿ. 188. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ 3x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇಂಟು ಡಿ ಎಕ್ಸ್ ಇಷ್ಟಿದೆ. ಈಸ್ ಈಕ್ವಲ್ ಟು ನೋಡಿ, ಈಸ್ ಈಕ್ವಲ್ ಟು ಸಪ್ರೇಟ್. ಇಲ್ಲಿ 3 ಟರ್ಮ್ಸ್ ಇದಾವೆ. ಇದು ಓನ್ಲಿ ಒಂದೇ ಟರ್ಮ್ ಇದೆ, ಇಂಟಿಗ್ರೇಷನ್ ಮಾಡಿದ್ದೀನಿ. 3 ಟರ್ಮ್ಸ್ ಇದಾವೆ, ಸಪ್ರೇಟ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್, ದೆನ್ ಪ್ಲಸ್ ಇಂಟು -5 ಈಸ್ -5 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್. ನೆಕ್ಸ್ಟ್ +4 ಇಂಟಿಗ್ರೇಷನ್. ಈ 4 ಅನ್ನೋದು ಕಾನ್ಸ್ಟೆಂಟು, ಔಟ್ಸೈಡ್ ದಿ ಇಂಟಿಗ್ರೇಷನ್ ತೊಗೋಬಹುದು. 1 ಡಿವೈಡೆಡ್ ಬೈ ಏನು ಉಳಿಯುತ್ತೆ, ಎಕ್ಸ್ ಮೈನಸ್ 3 ಅಂತ ಉಳಿಯುತ್ತೆ ಇಂಟು ಡಿ ಎಕ್ಸ್. ಓಕೆ ರೈಟ್. ನೋಡಿ, ಇದಕ್ಕೆ ಟೋಟಲಿ ನಾನು ಏನಂತ ಕರೆದಿದ್ದೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್. ಡೈರೆಕ್ಟ್ ಇದೆ, ಮತ್ತೆ ಇಂಟಿಗ್ರೇಷನ್. ಇದು ಎಫ್ ಆಫ್ ಎಕ್ಸ್ ಅಂತ ತಗೋತೀನಿ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ಮೈನಸ್ 1 ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಫಾರ್ಮುಲಾ ಇದೆ. ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ ಮಾಡ್ ಆಫ್ ಎಕ್ಸ್ ಮೈನಸ್ 1 ಅಂತ ಬರಿಬೋದು. -5 ಮತ್ತೆ ಇದಕ್ಕೆ ಎಫ್ ಆಫ್ ಎಕ್ಸ್ ಅಂತ ತಿಳ್ಕೊಳ್ಳಿ. ಇದರ ನ್ಯೂಮರೇಟರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ ನೋಡಿ, 1 ಬರುತ್ತೆ ಇಲ್ಲ ಚೆಕ್ ಮಾಡಿ. ಅಂದರೆ ಇದು ಕೂಡ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 2 ಅಂತ ಆಗುತ್ತೆ. ಪ್ಲಸ್ 4 ಇದೆ ನೋಡಿ, 4. ಸೇಮ್ ಇದು ಎಫ್ ಆಫ್ ಎಕ್ಸು ನ್ಯೂಮರೇಟರ್ನಲ್ಲಿ ಇರೋದು ಎಫ್ ಡ್ಯಾಶ್ ಆಫ್ ಎಕ್ಸ್. ಇದಕ್ಕೂ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ ಸಿ ಅಂತ ಆಗುತ್ತೆ. ರೈಟ್. ಇದನ್ನು ಹೇಗೆ ಬರಿಬೋದು ನೋಡಿ, ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 1 n log m minus log of mod of x minus 2 whole to the power 5, then plus n log m ಅಂದರೆ log of mod of x minus 3 whole to the power 4 plus c. ಹಾಗೆ ನೀವು ಇನ್ನೂ ಕಂಬೈಂಡು ಮಾಡ್ಬೋದು. ಹೇಗಂದರೆ ಇದು log m ಪ್ಲಸ್ log n, ಇವೆರಡರದ್ದು ಫಸ್ಟ್ log m ಇಂಟು n ಮಾಡಿಕೊಂಡು ಮತ್ತೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತ ಬರುತ್ತೆ. ಆ ಥರ ನೀವು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಇಷ್ಟೇ ಬಿಟ್ಟರೂ ನಡೆಯುತ್ತೆ. ಓಕೆ, ಇದು ಆನ್ಸರ್. ರೈಟ್. ಓಕೆ, ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡ್ತೀರಿ ಅಂದರೆ ಮಾಡ್ಬೋದು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್. ಲಾಗ್ ಆಫ್ ಎಮ್ ಅಂದರೆ ಏನಾಗುತ್ತೆ ನೋಡಿ, ಮಾಡ್ ಆಫ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಹೋಲ್ ಟು ದಿ ಪವರ್ 4 ಪ್ಲಸ್ ಮೈನಸ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 2 ಹೋಲ್ ಟು ದಿ ಪವರ್ 5 ಪ್ಲಸ್ ಸಿ. ರೈಟ್. ಇದು ಫಸ್ಟು, ಇದು ಸೆಕೆಂಡ್. ಲಾಗ್ ಆಫ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎಮ್ ಇಂಟು ಎನ್ ಮೈನಸ್ ಇದು ಸೆಕೆಂಡ್ ಟರ್ಮ್ ಬರೆದಿದ್ದೀನಿ. ಓಕೆ, ಇವಾಗ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಏನಾಗುತ್ತೆ ನೋಡಿ, ಲಾಗ್ ಎಮ್ ಬೈ ಎನ್. ಲಾಗ್ ಆಫ್ ಎಮ್ ಅಂದರೆ ಏನಾಗುತ್ತೆ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಹೋಲ್ ಟು ದಿ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಟು ದಿ ಪವರ್ 5 ಪ್ಲಸ್ ಸಿ. ಈ ಥರ ಬರೆದ್ರೂ ನಡೆಯುತ್ತೆ, ಇಷ್ಟೇ ಬಿಟ್ಟರೂ ನಡೆಯುತ್ತೆ, ಈ ಥರ ಸಿಂಪ್ಲಿಫೈ ಮಾಡಿದ್ರೂ ನಡೆಯುತ್ತೆ. ಓಕೆ ರೈಟ್. ಇದು 184 ನೋಟ್ ಮಾಡ್ಕೊಳ್ಳಿ. ಮತ್ತು 188. ನೆಕ್ಸ್ಟ್ ನಿಮಗೆ ಇನ್ನೊಂದು 189 ಕ್ವಶನ್ನ ಹೋಮ್ವರ್ಕ್ ಕೊಡ್ತೀನಿ. ರೈಟ್. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, 189. Evaluate integration of 1 divided by x minus 1 into x minus 2 into x minus 3 into dx. ರೈಟ್. ಇದು ಹೋಮ್ವರ್ಕ್ ಟ್ರೈ ಮಾಡಿ.
ರೈಟ್. ಇವಾಗ ಈ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದೇ ಕ್ವಶನ್ ನಂಬರ್ 189 ಆದ ನಂತರ 119 ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.